ನಿಂಗಿಲ್ಲೇನ್ ಕೆಲಸ ಇದೆ, ಇರ್ತೀನಿ ಅಂತಿದ್ಯಲ್ಲ? ಇದೆ ನನಗೆ. ನಿನ್ನ ಹತ್ರ ಈ ಗೋವಾ ಹತ್ರ ಕೆಲಸ ಇದೆ. ಏನದು? ಹೇಳ್ತೀನಿ. ಫಸ್ಟ್ ನನಗೆ ಆ ಸ್ಟೀಫನ್ ಹೌಸ್ ಬಗ್ಗೆ ನಿನಗೇನಾದ್ರು ಗೊತ್ತಾ? ಆ ಮನೆನಾ? ಅದು ತುಂಬ ಡೇಂಜರ್ ಮನೆ ಅಂತ ಗೊತ್ತು. ಅದನ್ನ ಬಿಟ್ಟು ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ಆದ್ರೂ ಎಲ್ರೂ ಭಯ ಪಡೋ ಆ ಮನೆ ಹತ್ರ ನಿನ್ಗೇನ್ ಕೆಲಸ? ಅದು ಆ ಮನೆಗೆ ಹೋಗೋ ದಾರಿ ಹೇಳ್ತೀಯಾ? ಒಂದ್ ದಾರಿ ಇದೆ. ಆಂಡ್ರಿಯಾ ಅಂತ ಒಬ್ಳು ಫಾರಿನ್ ಹುಡುಗಿ ಇದ್ದಾಳೆ. ಅವಳನ್ನೇನಾದ್ರೂ ನಾವು ಮೀಟ್ ಆದ್ರೆ ಆ ಮನೆಗೆ ನಾವು ಹೋಗ್ಬೋದು. ಹಾಗಾದ್ರೆ ಅವ್ರನ್ನ ಭೇಟಿ ಮಾಡೋಣ ನಡಿ. ಸ್ವಲ್ಪ ನಿಂತ್ಕೊಳ್ಳೋ ಮಗ, ಯಾಕಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಅರ್ಜೆಂಟ್ ಏನಿಲ್ಲ, ಟೈಮ್ ಇಲ್ಲ ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಅವಳೆ ನಾನು ಹೇಳುದ್ನಲ್ಲ, ಆಂಡ್ರಿಯಾ. ಈ ಮನೆ ಬಗ್ಗೆ ಪೂರ್ತಿ ವಿಚಾರ ಅವಳಿಗೆ ಗೊತ್ತು. ಆ ಹುಡುಗಿ ಸರಿ, ಆ ಹುಡುಗಿ ಜೊತೆ ಇರೋ ಇನ್ನೊಂದು ಹುಡುಗಿ ಯಾರು? ನಮ್ಮ ಎದುರುಗಡೆ ಇರೋ ಈ 3 ಜನ ಯಾರು? ಓ, ಹಾಯ್. 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 ಹಲೋ. ಹಾಯ್, ಐ ಆಮ್ ಆಂಡ್ರಿಯಾ. ಐ ಆಮ್ ಅ ಟೂರ್ ಗೈಡ್. ಈ ಹೌಸ್ಗೆ ಸಂಬಂಧಪಟ್ಟ ನಾವು ಕೂಡ ನಿಮ್ಮಾಗೆ ನೀವು ಯಾವ ಕೆಲಸದ ಮೇಲೆ ಈ ಮನೆಗೆ ಬಂದಿದ್ದೀರೋ ನಾವು ಕೂಡ ಅದಕ್ಕೆ ಬಂದ್ವಿ. ಹಲೋ, ನನ್ನ ಹೆಸರು ಚೂಡಾವರ. ನಾನು ಶೇಖರ್ ಫ್ರೆಂಡ್. ಹಾಯ್, ನನ್ನ ಹೆಸರು ಅವ. ಅವನಾ? ಅದೆಂತ ಹೆಸರಪ್ಪ? ಮನುಷ್ಯ ಬದುಕೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಗಾಳಿ. ಅದಕ್ಕೆ ನಾನು ಪ್ರತಿ ಕಣದಲ್ಲಿ ಇರ್ಬೇಕು ಅಂತ ನಮ್ಮಪ್ಪ ಈ ಹೆಸರು ನನಗಿಟ್ಟಿದ್ದು. ಹಾಗಿದ್ರೆ ಗಾಳಿ ಅಂತಾನೆ ಇಟ್ಕೋಬಹುದಲ್ವಾ? ಈ ಹವಾ ಏನಕ್ಕೆ? ಎಲ್ಲರೂ ಗಾಳಿ ಗಾಳಿ ಅಂತ ಕರೀತಾರೆ, ಅದಕ್ಕೆ ಹವಾ ಅಂತ ಸ್ಟೈಲ್ ಅಲ್ಲಿ ಇಟ್ಟಿದ್ದೀನಿ. ಕರೆಕ್ಟ್ ಕರೆಕ್ಟ್. ಬನ್ನಿ 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 ಬನ್ನಿ. ಹಲೋ, ನಿನಗೆ ಹುಡುಗಿರಂದ್ರೆ ಸ್ವಲ್ಪ ಆಸೆ ಜಾಸ್ತಿ, ಕಂಟ್ರೋಲ್ ಅಲ್ಲಿ ಇರೋ. ನೋಡಿ ಬಾಸ್, ನೀವು ಈ ಮನೆ ಬಗ್ಗೆ ತಿಳ್ಕೊಳ್ಳೋದೇ ಬಂದ್ರೋ ನನಗೆ ಗೊತ್ತಿಲ್ಲ. ಬಟ್ ನೀವು ಅನ್ಕೊಂಡಂಗೆ ಇದು ಅಷ್ಟೊಂದು ಸೇಫ್ ಆಗಿರೋ ಮನೆ ಅಲ್ಲ. ನೋಡೋದಕ್ಕೆ ಚಂದವಾಗಿ ಕಾಣೋ ತುಂಬಾ ಡೇಂಜರಸ್ ಹೌಸ್. ಯಾಕೋ ನನ್ಗೆ ಈ ಮನೆ ನೋಡ್ತಾ ಇದ್ರೆ ನೀನ್ ಹೇಳಿದ್ ನಿಜನೇ ಅಂತ ಅನ್ನಿಸ್ತಿದೆ. ಆದ್ರೆ ನಮಗ್ ಬೇಕಾಗಿರೋದು ನೀನ್ ಹೇಳಿದ್ ಭಯಕ್ಕಿಂತ ಭಯಂಕರವಾಗಿರೋದು. ಇದಕ್ಕೇನ್ ಕಮ್ಮಿ ಇಲ್ಲ. ಪ್ರತಿ ಮನೆಗೆ ಹೋಗ್ತೀವಿ, ಅಲ್ಲಿ ನಿನ್ನಂತವನೊಬ್ಬ ಸಿಗ್ತಾನೆ, ಈ ತರ ಕತೆಗಳನ್ನ ನಮ್ಗೆ ಹೇಳ್ತಾನೆ. ಕತೆಗಳು ಅಂದ್ರೆ ನಾವು ಭಯದಲ್ಲೇ ಈ ಆಟ ಆಡ್ಬಿಡ್ತೀವ? ನೋಡೋದಕ್ ಚಿಕ್ಕ ಮಗು ತರ ಇದೆಯಾ? ನೀನೇನು ಭಯ ಪಡ್ಬೇಡ, ನಿನ್ ಹಿಂದೆ ನಾವೆಲ್ಲ ಇದ್ದೀವಿ. ಏನ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ. ಪ್ರತಿಯೊಬ್ರು ನನಗ್ ಹೇಳಕ್ ಬರ್ತಾರೆ, ಆದ್ರೆ ನಮ್ ಬಗ್ಗೆ ಅವ್ರಿಗೆ ಯಾರಿಗೂ ಸರಿಯಾಗಿ ಗೊತ್ತೇ ಇಲ್ಲ ಅನ್ಸತ್ತೆ. ಏನ್ ಹೇಳ್ತೀಯಾ? ಚೆನ್ನಾಗಿದೆ. ಟಿವಿ ಕೂಡ ಇದೆ. ಗುರುಗಳೇ, ಈ ಮನೆ ಈ ರೂಮ್ ನೋಡ್ತಿದ್ರೆ ಅಬ್ಬಾ, ನಾವ್ ಏನಕ್ಕೋಸ್ಕರ ಬಂದ್ವೋ ಅದ್ ಸಿಗುತ್ತೆ ಅಂತ ಅನಿಸ್ತಿದೆ ಗುರುಗಳೇ. ನನಗೇನೋ ಅವ್ನು ಹೇಳಿದ್ಯಾಕೋ ನಿಜ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಈ ಮನೆ ಕಾಲಿಟ್ಟ ಕ್ಷಣದಿಂದ ನನ್ನ ಮನ್ಸಿಗೆ ಏನೋ ಒಂಥರ ಆಗ್ತಿದೆ.
ಮನೇನೇ ಅಲ್ಲ, ಇಲ್ಲಿರೋ ಪ್ರತಿ ವಸ್ತುಗಳು ಭಯಂಕರವಾಗಿದ್ದಾವೆ. ಅಂದ್ರೆ ಈ ಮನೇಲಿ ನಿಜವಾಗ್ಲೂ ಏನೋ ಇದೆ ಅಂತ್ಯಾ? ಇರ್ಬೋದೇನೋ, ನಂಗೇನು ಕೂಡ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡು, ಕಥೆಲಿ ಮಸ್ತ್ ಹಾರರ್ ಎಫೆಕ್ಟ್ ಇರ್ಬೇಕು. ಹಾಗೇನೆ ಅದ ಇರ್ಬೇಕು. ಅದ್ರ ಹೋಗ್ಬೇಕು ಹಂಗೇಳ. ಹೇಳ. ಒಂದು ದಿನ ನಾನು ಒಬ್ಬರೇ ನಡ್ಕೊಂಡು ಹೋಗ್ತಾ ಇರುವಾಗ ಪಕ್ಕದಲ್ಲಿ ಭಯ ಪಟ್ಕೊಂಡು ಓಡೋಗ್ಬಿಟ್ಟ. ಶೇಖರ್ ಅವ್ರೆ, ಏಯ್ ಏಯ್ ಸೀನು, ಏಯ್ ಸೀನು, ಏಯ್ ಹೇಳೋ. ಏನ್ ಸೀನು ಹೇಳೋ. ಏನಂತ ಹೇಳಿ ಗುರುಗಳೇ? ಆ ಫಾರಿನ್ ಹುಡುಗಿ ಎಲ್ಲಿದ್ದಾಳೋ ಹುಡುಕ್ರಿ. ಫಾರಿನ್ ಹುಡುಗಿನ ಎಲ್ಲಿರ್ತಾಳೆ? ಅಲ್ಲೇ ರೂಮಲ್ಲಿ ಇರ್ತಾಳೆ, ಹೋಗ್ ನೋಡ್ರೋ. ಬಾತ್ರೂಮಲ್ಲಿ ನೋಡು. ಬಾತ್ರೂಮಲ್ಲಿ ಕೂಡ ಇಲ್ಲ.
ಅಲ್ಲಿ ನೋಡ ಮೇಲೆ ನೋಡು. ಮೇಲ ಕೆಳಗೆ ಹೋಗೋಣ ಬರ. ಮೇಲ ಮೇಲೂ ಇಲ್ಲ ಕಣೋ. ಬೇಗ ಅಲ್ಲಿ ನೋಡು. ಒಂದ್ ಕೆಲಸ ಮಾಡೋಣ, ನಾನು ಆ ಕಡೆ ಹೋಗ್ತೀನಿ, ನೀನ್ ಈ ಕಡೆ ಹೋಗು. ಲಾನಲ್ಲಿ ನೋಡೋಣ ಬಾ. ಈ ಬೆಡ್ರೂಮ್ ನೋಡ್ದೇನಾ? ಅಯ್ಯೋ ಇಲ್ಲೋ ಇಲ್ವೋ. ಗುರುಗಳೇ ಅವ್ರಿಗೆ ಕಾಣಿಸ್ತಿಲ್ಲ ಗುರುಗಳೇ. ಒಂದ್ಸರಿ ಕಾಲ್ ಮಾಡಿ. ಫೋನ್ ಕೊಡಲಿ. ಸ್ವಿಚ್ ಆಫ್ ಅಂತ ಬರ್ತಿದೆ ಗುರುಗಳೇ. ಅವನು ಹೇಳಿದ ತರನೇ ಈ ಮನೇಲಿ ಏನೋ ಇದೆ ಕಣ. ಹೌದಾ? ಹಂಗಂದ್ರೆ ನಾವು ಮೊದಲು ಇಲ್ಲಿಂದ ಹೊರಟೋಗ್ಬಿಡೋಣ ಗುರುಗಳೇ. ಹೌದು ಗುರುಗಳೇ. ಗುರುಗಳೇ, ನಾವು ಹುಡುಕ್ತಿರೋ ವಸ್ತು ಸಿಕ್ಕಿದ್ರೆ ನಾವು ಕೋಟ್ಯಾಧೀಶ್ವರು ಆಗ್ಬೋದು. ಆ ದುಡ್ಡಿಂದ ಒಂದು 10 ವರ್ಷ ನಾವು ಸುಖವಾಗಿರ್ಬೋದೇನೋ. ಆದ್ರೆ ನಡಿಬಾರ್ದೇನಾದ್ರೂ ನಡೆದು ಹೋದ್ರೆ ಗುರುಗಳೇ, 10 ವರ್ಷದ ಖುಷಿ ಅಲ್ಲ, 100 ವರ್ಷದ ಜೀವನನೇ ಹಾಳಾಗಿ ಹೋಗ್ಬಿಡುತ್ತೆ ಗುರುಗಳೇ. ಸ್ವಲ್ಪ ಯೋಚನೆ ಮಾಡಿ ಗುರುಗಳೇ, ನೀವು ಪ್ಲೀಸ್ ಗುರುಗಳೇ. ಹೌದು ಗುರುಗಳೇ, ನೀವ್ ಹೇಳೋದು ನಿಜನೇ ಕಣ. ಯೋಚನೆ ಮಾಡ್ತಿದ್ರೆ ನನಗೂ ಹಂಗೆ ಅನ್ನಿಸ್ತಿದೆ. ನಾವಿಲ್ಲಿಂದ ಹೋಗ್ಬಿಡೋಣ. ಬನ್ನಿ ಮೊದ್ಲು ಹೋಗೋಣ ಇಲ್ಲಿಂದ. ನಡೀರಿ ಮೊದ್ಲು ಹೋಗೋಣ ಇಲ್ಲಿಂದ. ಏನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಓ, ನೀನನ್ನು ಕರ್ಕೊಂಬಂದಿದ್ದ ಫಾರಿನ್ ಗರ್ಲ್ ಏನಾದ್ಲು ಅಂತನಾ? ಅವಳು ಕೂಡ ಆ 3 ಜನದ ತರ ಏನೋ ನೋಡಿ ಎದ್ರುಕೊಂಡು ಓಡೋದಂಗಿದೆ. ನೀನೇನು ಎದ್ರುಕೊಂಬೇಡ, ನಿನಗ್ ನಾನಿದ್ದೀನಿ. ಅವನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅದನ್ ಬಿಟ್ಟು ಭಯ ಪಟ್ಕೊಂಡು ಇಲ್ಲಿಂದ ಓಡೋಗೋ ಕ್ಯಾರೆಕ್ಟರ್ ನಂದಲ್ಲ. ಅಮ್ಮ, ಈ ತರ ತುಂಬಾ ನೋಡಿದೀವಿ. ಸರಿ ಆಯ್ತು, ಇವಾಗ ಈ ಗೆಸ್ಟ್ ಹೌಸ್ಗೆ ರಾಜ ನಾನು. ನೀನ್ ರಾಣಿ ಆಗಿರೋದು ಬೆಟರ್. ರಾಣಿ ತರ ಅಲ್ಲ, ರಾಜಮಾತೆ ಶಿವಗಾಮಿ ತರ ಇರ್ತೀನಿ. ಹೌದಾ? ನಾನ್ ಅನ್ಕೊಂಡಷ್ಟು ಸೆನ್ಸಿಟಿವ್ ಅಲ್ಲ ನೀನು. ಭಾರಿ ಇದ್ಯಾ. ನಿನ್ನಂತವನತ್ರ ನಾನು ಹೀಗೇನೆ ಇರ್ತೀನಿ. ಡೇರಿಂಗ್ ಅಂಡ್ ಡ್ಯಾಶಿಂಗ್ ಧನ ನಾನು. ಹೌದಾ? ಡೇರಿಂಗ್ ಅಂಡ್ ಡ್ಯಾಶಿಂಗ್ ದನ ಅಂತೆ. ಹುಷಾರಾಗಿ ನೋಡ್ಕೋ. ಬರ್ತೀನಿ. ಚೀದರಿದ್ರದವನೆ. ಆ ನಗು ನಿಲ್ಸು, ನೋಡೋದಕ್ಕಾಗ್ತಾ ಇಲ್ಲ. ಮೇಡಮ್, ಏನ್ ಹಂಗಂತಿದ್ದೀರಾ? ಹೆಂಗ್ ಕಾಣ್ತಿದ್ದೀನಿ ನಿಮ್ಗೆ? ಕೋತಿ ತಿನ್ಬಿಟ್ಟಿರೋ ಕೊಬ್ಬರಿ ಚಿಪ್ ತರ ಕಾಣ್ತಿದ್ಯಾ? నేను బ్రతికేనా? ಚಾನೆಲ್ ಏನಕ್ಕೆ ಚೇಂಜ್ ಮಾಡಿದೆ? ನಾನು ನೋಡ್ತಿದ್ದೀನಿ ತಾನೆ. ಆ ಸೀರಿಯಲ್ ನೋಡಕ್ಕಾಗ್ದೇನೆ ನಾನು ಚೇಂಜ್ ಮಾಡಿದ್ದೆ. ಆದ್ರೂ ಸೀರಿಯಲ್ ನೋಡಿ ಕಣ್ಣೀರಾಗೋ ಹೆಣ್ಮಕ್ಳನ್ನ ನಂಬಾರ್ದು ಅಂತ ನನ್ನ ಫ್ರೆಂಡ್ ಹೇಳೋದು. ಅವನೊಬ್ಬ ಮೆಂಟಲ್. ಅಷ್ಟಕ್ಕೂ ಹುಡುಗರ್ನೇ ನಂಬಾರ್ದು. ಮಾತಾಡೋ ಮಾತೆಲ್ಲ ರಾಮನ್ ತರ, ಮಾಡೋ ಕೆಲ್ಸ ಎಲ್ಲ ಕೃಷ್ಣನ್ ತರ. ಮತ್ತೆ ನೀವೆಲ್ಲ ಏನ್ ಕಮ್ಮಿನೇನಮ್ಮ? ನೋಡೋದಕ್ಕೆ ಸಾವಿತ್ರಿ ತರ ಇರ್ತೀರಾ. ಏನಾದ್ರು ಮಾಡಿದ್ರೆ ಶೂರ್ಪನಖಿಯಾಗಿ ಬದಲಾಗ್ತೀರಾ. ಸರಿ, ನಿನ್ ಹತ್ರ ಏನ್ ಮಾತು? ಫಸ್ಟ್ ರಿಮೋಟ್ ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಏನ್ ಮಾಡ್ಕೊಂತೀಯ ಮಾಡ್ಕೊ. ಏನ್ ಮಾಡ್ತೀನಾ? ಕೊಡೋ ಕೊಡು. ಕೊಟ್ರೆ ಸರಿವಾಗ ಕೊಡು. 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 ಕೊಡ್ತೀಯಾ ಇಲ್ವಾ? ಕೊಡೋ. ಇದೇನಿದು? ಒಬ್ಬರ ಮೇಲೆ ಬಿದ್ದು ಈ ತರ ಒಳ್ಳಾಡ್ತಿದ್ದಾರೆ. ಸೂಪರ್. ಏನ್ ಹಿಡಿದಿದ್ಯಾ ಅಣ್ಣ? ನಿಮ್ಮಿಂದ ಬಿಡಿಸ್ಕೊಳಕ್ ಅವಳ ಕೈಲಾಗಲ್ಲ ಬಿಡಿ. ಸೂಪರ್. ನಾನ್ ಕೊಡಲ್ಲ. ಅಯ್ಯೋ ಅಯ್ಯೋ, ಇವಳೆ ನನ್ ಕಡೆ ಬರ್ತಿದ್ದಾಳೆ.
ಏನೋ ಕಣ್ಣಲ್ಲೇ ತಿನ್ಕೊಳ್ಳೋ ತರ ನೋಡ್ತಾ ಇದೀಯಾ? ಹಸಿವು ಬಾಸ್, ಹಸಿವು. ಆ ಮಹಾತಾಯಿ ರಾಜಮಾತೆ ಶಿವಗಾಮಿ ಅಂತ ಹೇಳಿ ಅನ್ನ ಕೂಡ ಆಗ್ತಿಲ್ಲ. ಅಂದ್ರೆ ನಮ್ಗೇನು ಕೊಡದೆ ಅವಳು ಒಬ್ಳೆ ತಿಂತಿದ್ದಾಳ? ಅಮ್ಮ ರಾಜಮಾತೆ, ನಮಗೂ ಸ್ವಲ್ಪ ಉಳ್ಸಮ್ಮ. ಮುಚ್ಚೋ ಬಾಯಿ. ಇವಳ ಅಜ್ಜಿ ಇವಳೇನೋ ಕೇಳೋದು, ನಾವೇ ಹಾಕೊಂಡು ತಿನ್ನೋಣ. ಏನ್ ತಿನ್ನೋದು ನೀವು? ಬದ್ನೆಕಾಯಿ ಆಲ್ರೆಡಿ ಎಲ್ಲಾನು ಹಾಕೊಂಡಿದ್ದೀನಿ, ಒಳಗಡೆ ತಿನ್ನೋದಕ್ಕೆ ಏನೂ ಇಲ್ಲ. ಈ ಹೆಣ್ಮಕ್ಳು ಗಂಡ್ಮಕ್ಳು ಮನ್ಸ್ ಮೇಲೆ ಹೊಡಿತಾರೆ ಅಂತ ಗೊತ್ತಿತ್ತು, ಈ ತರ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಗೊತ್ತಿರ್ಲಿಲ್ಲ. ಇವಳು ನನ್ನ ಹತ್ರನೇ ಗೇಮ್ಸ್ ಆಡ್ತಿದ್ದಾಳೆ. ಇವಾಗ ನೋಡು ಇವಳು ಹೆಂಗ್ ಆಟ ಆಡ್ತೀನಿ ಅಂತ. ಸರಿ. నేను మగాన్నే ఆ రవిగాడు కూడా మగాడే అయినా సుబ్బారావుని చూసి నేర్చుకోండి రోజు మల్లెపూలు తీసుకెళ్తాడు వాడింటికి తెలుసా వాడు మల్లెపూలు తెచ్చేది రోజుకో మాత్రం కొట్టడానికి కాదు 10 రూపాయలు ఎక్కువ వేసుకుని పక్కింటి
పక్కింటోడు చంపడానికి. ఆ పక్కింటోళ్ళు ఏంటి ఇంకా రాలేదు? ఎప్పుడు పక్కింట్లో గోలగోలగా ఉండేది, ఈ రోజు అసలు సందడే లేదు. చిట్టి నడుముని చూస్తున్నా, చిత్రహింసలు చస్తున్నా, కంటపడదు ఇక ఎదురే ఉన్నా. అబ్బా ఆ జంట చూసి నేర్చుకోండి. మొగుడు పెళ్ళాలంటే ఎలా ఉండాలో వాళ్ళు ఒక ఎగ్జాంపుల్. మామూలు జంట కాదు, 2 ఆధార్ కార్డు ఫోటోలు లింక్ చేసి పెళ్లి చేసినట్టున్నారు. ఏం మాట్లాడుతున్నావా మా జంట గురించి? నెల తిరిగేటప్పటికి 5 పిల్లలకి. ಇವನೇನು ಇವಾಗ ತುಂಬಾ ಡೀಸೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಇವನ್ ಆಕ್ಟ್ ಮಾಡ್ತಿದ್ದಾನ ಇಲ್ಲ ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ದಾನ? ಅಯ್ಯೋ ನನ್ ಮನ್ಸೇನು ಪ್ರತಿ ಸರಿ ಇವನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ಏನಿದ್ರು ಸರಿ ಇವನಿಂದ ದೂರ ಇರೋದೇ ಒಳ್ಳೇದು. ಏನೂ ಗೊತ್ತಿಲ್ಲ, ಈ ನಡುವೆ ತುಂಬಾ ಇಷ್ಟ ಆಗ್ತಿದ್ದಾನೆ. ನನ್ ಮನ್ಸೇನು ಅವನ್ ಕಡೆಗೆ ವಾಲ್ತಾ ಇದೆ. ಏನಲ್ಲೋ ಒಬ್ನೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ನನ್ ಬಗ್ಗೆನೇನಾ? ನನ್ನ ಹೆಂಗ್ ಬೀಳಿಸ್ಕೋಬೇಕಂತ ಯೋಚನೆ ಮಾಡ್ತಿದ್ಯಲ್ಲ? ಏನ್ ಇವಳು ಹಿಂಗ್ ಮಾತಾಡ್ತಾವಳೆ? ಏನಾದ್ರೂ ಫ್ರಿಜ್ ಅಲ್ಲಿ ಇಟ್ಟಿರೋ ಬಿಯರ್ನ ಫ್ರೂಟ್ ಬಿಯರ್ ಅಂತ ಕೊಡ್ಬಿಟ್ರೆ ಏನು ನೀನು ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಏನೋ ಗೊತ್ತಿಲ್ಲ. ಇವಾಗ ಮೊದ್ಲು ನಿನ್ ರೂಮ್ಗೆ ಹೋಗೋಣ ನಡಿ. ಇಲ್ಲಿಂದ ಏನಾದ್ರು ಬಿದ್ರೆ ಡೈರೆಕ್ಟ್ ಆಗಿ ಮೇಲೆ ಹೋಗ್ತೀಯ. ಏ ಬಂಗಾರ, ನಿನ್ಗೊಂದು ವಿಷಯ ಹೇಳ. ಹೇಳು, ಏನದು? ನೀನ್ ತುಂಬಾ ಒಳ್ಳೆಯವನು. ಇದನ್ನೇ ನಾನು ನಿನ್ನ ಹೇಳೋದು. ನಾನಿನ್ನು ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ಬಿಟ್ಟೆ. ಯಾಕೇನಾಯ್ತು? ಇಲ್ಲೊಬ್ನೇ ಕೂತಿದ್ಯಾ? ಏನಾಯ್ತು ಸರ್, ತೆಲ್ಲಾಗಿದ್ದೀರಾ? ಇವತ್ತು ನಮ್ಮ ತಂದೆ ಹುಟ್ಟಿದ್ದಿಲ್ಲ. ನನಗೆ 15 ವರ್ಷ ಇದ್ದಾಗ ಅವ್ರು ನನ್ನ ಬಿಟ್ಟು ದೂರ ಹೋದ್ರು. ಹೋ ಸಾರಿ. ಆದ್ರೆ ನಿಮ್ಮಪ್ಪ ನಿನ್ನ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗಿಲ್ಲ. ನಿನ್ ಪ್ರತಿಯೊಂದು ಖುಷಿಲೂ ಅವ್ರು ಕೂಡ ಇದ್ದಾರೆ. ಹೌದು ಸರ್, ನೀವು ಬೇಜಾರು ಮಾಡ್ಕೊಂಬೇಡಿ. ನಾನು ಈ ನೋವನ್ನ ಕಮ್ಮಿ ಮಾಡೋದಕ್ಕೆ ನೀವಿಬ್ಬರು ಮಾಡ್ತಿರೋ ಪ್ರಯತ್ನಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನೀವು ಅಂದ್ಕೊಂಡಂಗೆ ನನ್ನ ತಂದೆ ನೆನಪಿಂದ ಹೋಗೋ ಅಂತ ನೋವಲ್ಲ ನಂದು. ಅವ್ರ ಆಸೆಗಳೆಲ್ಲ ನನ್ನ ಹತ್ರ ತುಂಬಿಕೊಂಡಿದೆ. ಅಯ್ಯೋ ದೇವ್ರೆ, ನೀನ್ ಎಲ್ಲೋ ಹೋಗ್ತಿದ್ಯಾ? ನೀನೇನೋ ಒಂಟಿಯ ಕೊರಗ್ತಿದ್ಯಾ ಅಂತ ಇವನ್ ಬಂದ್ ನನ್ಗೆ ಹೇಳ್ದ. ಸರಿ ಅಂತ ಸಮಾಧಾನ ಮಾಡಕ್ ಬಂದ್ರೆ ನೀನ್ ನೋಡಿದ್ರೆ ಜ್ಞಾಪಕಗಳು, ಆಸೆಗಳು ಅಂತ ದೊಡ್ಡ ಮಾತುಗಳೇ ಹೇಳ್ತಾ ಇದೀಯ. ಅಯ್ಯೋ ಮೇಡಮ್, ನೀವು ಆ ಥರ ಅನ್ಬೇಡಿ, ಸರ್ ಬೇಜಾರು ಮಾಡ್ಕೋತಾರೆ. ಇವನೊಬ್ಬ, ನೀನ್ ಒಂದ್ ಮಾಡಿದ್ರೆ ಇವನ್ 2 ಹೇಳ್ತಾನೆ. ದೇವ್ರೆ. ಸರಿ, ಅವನ ಅಟ್ಟಕ್ಕೆ ಏರಿಸ್ಬೇಡ, ಕೆಳಗಡೆ ಬಿದ್ಬಿಡ್ತಾನೆ ಪಾಪ. ಅಯ್ಯೋ ದೇವ್ರೆ, ನಕ್ಬಿಟ್ಟ ನೀನಾ? ಹಬ್ಬಾ, ನಿನ್ನ ನಗ್ಸಕ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಯ್ತಲ್ಲಪ್ಪ ದೇವ್ರೆ. ಕೊನೆಗೂ ನಗ್ದಲ್ಲ, ಅಷ್ಟೇ ಸಾಕು. ಸರ್ ನಗ್ತಾ ಇದ್ದಾರೆ.
Nice. ಹಲೋ, ಯಾರ್ರಿ ನೀವು? ಕಾಲಿಂಗ್ ಬೆಲ್ ಹೊಡಿದೆ, ಡೈರೆಕ್ಟ್ ಆಗಿ ಒಳಗಡೆ ನುಗ್ಬಿಟ್ಟಿದ್ದೀರಾ? ಕೂಲ್ ಬಾಸ್. ಐ ಆಮ್ ಅಂಡರ್ ಕವರ್ ಆಫೀಸರ್ ಸತ್ಯ. ಶಿ ಇಸ್ ಮೈ ಟೀಮೇಟ್ ಸನಾ. Hi. ಹಾಯ್, ಐ ಆಮ್ ಸರ್ಕಾರ್ ಸಾಯ್, ಸತ್ಯನ್ ಫ್ರೆಂಡ್. ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಅಂತ ಬಂದ್ವಿ. ಏನು ಭಯ ಆಯ್ತಾ? ಸುಮ್ನೆ ಬ್ರದರ್, ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ. ನೋಡು, ಈ ಮನೇಲಿ ಜೋಕ್ ಎಲ್ಲ ಇಲ್ಲ, ಎಲ್ಲ ಕೂಡ ಸೀರಿಯಸ್. ಆದ್ರೆ ನೀನು ಹುಚ್ಚತನಕ್ಕೆ ಎದುರುಕೊಳ್ಳೋರು ಯಾರೂ ಇಲ್ಲ ಇಲ್ಲಿ. ಹೌದಾ ಬ್ರದರ್? ಹಾಗಾದ್ರೆ ಅಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೊಂಡೆ? ಹೊಸ್ದಾಗಿ ಮಾತಾಡ್ತಿರೋ ಈ ವನ್ಯಜೀವಿ ಯಾರು ಅಂತ ನೋಡ್ತಾ ಇದ್ದೀನಿ. ನೋಡು, ನಿನ್ ಥರನೇ ಈ ಮನೆ ಮೇಲೆ ಧೈರ್ಯ ತೋರಿಸೋದಕ್ಕೆ ಅಂತ ತುಂಬಾ ಜನ ಬಂದು ಹೋಗಿದ್ದಾರೆ. ಆದ್ರೆ ಭಯ ಪಟ್ಕೊಂಡು ಓಡೋಗೋ ಹಾಗೆ ಮಾಡಿದೆ ಈ ಮನೆ. ಎನಿವೇಸ್ ನೋಡೋಣ ಬ್ರದರ್, ಇವತ್ತು ನಾವಿರೋ ಈ ಮನೆ ಎಂಥದ್ದು ಅಂತ. ಓಕೆ, ಹಾಯ್ ಮೇಡಮ್, ಫೋನಲ್ಲಿ ತುಂಬಾ ಬ್ಯುಸಿ ಇದ್ದೀರಾ ಅನ್ಸುತ್ತೆ. Yeah. Chatting with my friend. ನಮ್ಮ ಹತ್ರನೂ ಫೋನ್ ಇದಾವೆ, ನಮ್ಮ ಜೊತೆನೂ ಮಾಡ್ಬೋದಲ್ಲ ಚಾಟಿಂಗು? ನೋಡು ಮಿಸ್ಟರ್, ಫಸ್ಟ್ ನಿನ್ ಕೆಲಸ ನೀನ್ ನೋಡ್ಕೊ. ಅದೇ ಕೆಲಸದಲ್ಲಿದ್ದೀನಿ. ಮೈಕೈ ಎಲ್ಲ ನೋವಾಗ್ತಿದೆ ಮೇಡಮ್. ಹೌದಾ? ತುಂಬಾ ಮೈಕೈ ನೋವಾಗಿದೆ ಅನ್ಸತ್ತೆ. ಹೌದು ಮೇಡಮ್, ನೀವೇನಾದ್ರೂ ಒಂದು ಕೈ ಹಾಕಿದ್ರೆ. ನಾನ್ ಕೈ ಹಿಡ್ತಿದ್ದ ಹಾಗೆ ನಿನ್ ಮೈಯೆಲ್ಲ ತುಂಬಾ ಬಿಸಿ ಬಿಸಿ ಆಗಿರೋ ಹಾಗಿದೆ. ಹೌದು ಮೇಡಮ್, ನಿಮ್ಮ ಕೈಗಳು ತುಂಬಾ ಮೆತ್ತಗಿದಾವೆ ಮೇಡಮ್. ಅಯ್ಯೋ ಮೇಡಮ್. ಬಿಸಿಯಾಗಿರೋ ಚಿಲ್ಲಿ ಚಿಕನ್ ತರ ಕಾಣಿಸ್ತಾ ಇದ್ದಾಳೆ. ಕೋಟೆ ಕಟ್ಬಿಡ್ಬೋದು. ಏನ್ ಬ್ರದರ್, ಭಯ ಪಟ್ಯಾ? ಏನು ಲವ್ವ? ಆ ಹುಡುಗಿ ನೋಡೋದಕ್ಕೆ ತುಂಬಾ ಕ್ಲಾಸಿ ಆಗಿದ್ದಾಳೆ, ನೀನ್ ನೋಡೋದ್ರೆ ಕನ್ನಿ ಕರೆನ್ಸಿ ನೋಡ್ತಾರ ಇದೆಯಾ? ಹೌದು ಬಾಸ್, ನಮ್ಮ ಹುಡುಗ ಹೇಳಿದ್ದು ನಿಜಾನೇ. ಏನು 3 ಜನ ತುಂಬಾ ಡೀಪ್ ಆಗಿ ಮಾತಾಡ್ತಿದ್ದೀರಾ? ಅಯ್ಯೋ, ತುಂಬಾ ಸೀರಿಯಸ್ ಆಗಿ ಬೇರೆ ಇದ್ದೀರಾ. ಏಯ್, ನೀನ್ ಸುಮ್ನೆ ಮಧ್ಯದಲ್ಲಿ ಎಂಟ್ರಿ ಆಗ್ಬೇಡ. ಏಯ್ ಏನೋ ಹೋಗೋ, ಪರ್ಸನಲ್ ಆಗಿ ಮಾತಾಡ್ತಿದ್ರೆ ಮಧ್ಯದಲ್ಲಿ ಬಂದ್ಬಿಟ್ಟ, ಡಿಸ್ಟರ್ಬ್ ಮಾಡ್ಬೇಡ, ಹೋಗೋ. ಇವನೇನೇನು ಇದಕ್ಕಿದ್ದಂಗೆ ನಾಯಿ ಕಸ್ದಂಗೆ ಆಡ್ತಾವನೆ, ಅದಲ್ದೆ ಕೋಪ ಬೇರೆ ಮಾಡ್ಕೊಂಡವನೆ. ಅಯ್ಯೋ, ಇಲ್ಲಿಂದ ಹೋಗೋದೇ ಬೆಟರು. ಹಿಡ್ಕೊಂಡಷ್ಟು ಈಸಿ ಅಲ್ಲ ಕಣೋ, ಬಿಟ್ಬಿಡೋದು. ಏಯ್ ಏನೋ ನೋಡ್ತಿದ್ಯಾ, ಹೋಗೋ ಒಳಗೆ. ಇಲ್ಲಿಂದ ಬೇಗ ಎದ್ದೋಗ್ಬೇಕು, ಕಚ್ಚಿದ್ರು ಕಚ್ಬಿಡ್ತಾನೆ ಇವನು. ಇದೇನ್ ಸತ್ಯ, ಏನಾಯ್ತು ಅಂತ ಅಷ್ಟು ಸೀರಿಯಸ್ ಆಗಿ ಪೇಪರ್ ನೋಡ್ತಾ ಇದ್ಯಾ? ಏನೂ ಇಲ್ಲ ಸನಾ, ಮನೆಗೆ ಸಂಬಂಧಪಟ್ಟಿರೋ ಚಿಕ್ಕ ಇನ್ಫಾರ್ಮೇಶನ್ ಬಗ್ಗೆ ಹುಡುಕ್ತಾ ಇದ್ದೀನಿ. ನಾವ್ ಈ ಮನೆಗ್ ಬಂದು 3 days ಆಯ್ತು.
ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ನಮಗಾಗ್ಲಿಲ್ಲ. ಕೊನೆ ಪಕ್ಷ ಇಲ್ಲಿ ಸಮಥಿಂಗ್ ಡೇಂಜರಸ್ ಅಂತ ಕೂಡ ನಮಗ್ ಅನ್ನಿಸ್ಲೇ ಇಲ್ಲ. ಅದು ನನಗೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡೋ ಸತ್ಯ. ಏನು ದೇಶನ ಲೂಟಿ ಮಾಡೋ ಹತ್ರ ನಿಂತಿದ್ದೀರಾ? ದೇಶನ ದೇಶದ್ರೋಹಿಗಳು ಕೊಳ್ಳೆ ಹೊಡಿತಾರೆ ಬ್ರೋ, ನಮ್ಮಂತ ದೇಶ ಪ್ರೇಮಿಗಳಲ್ಲ. ಹೌದಾ? ಮತ್ತೇನ್ ಮಾಡ್ತಿದ್ದೀರೋ? ನೀನ್ ಹೇಳ್ದಂಗೆ ಈ ಮನೆಯಲ್ಲಿ ಅಂತ ಅಪಾಯವಾಗಿರೋದೇನಿದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಅಪಾಯ ಅನ್ನೋದು ಹೇಳ್ಬಿಟ್ಟು ಬರಲ್ಲ ರಾಜ, ಒಂದೇ ಸಲ ಮೈ ಮೇಲೆ ಬಿದ್ದು ಪ್ರಶ್ನೆಗಳನ್ನ ಕೇಳುತ್ತೆ. ಅಪಾಯ ಹಾಕೋ ಪ್ರತಿ ಪ್ರಶ್ನೆಗೂ ಖಂಡಿತ ಉತ್ತರ ಕೊಡ್ತೀವಿ. ಯಪ್ಪ, ಪ್ರತಿ ಒಬ್ರು ಪ್ರಶ್ನೆ ಸಮಾಧಾನ ಅನ್ನೋ ಡೈಲಾಗ್ಗಳನ್ನೇ ಹೊಡಿತಿದ್ದೀರಲ್ರು. ಒಂದ್ ಸ್ವಲ್ಪ ದಿನದಿಂದ ನಿಮ್ ತರಾನೇ ಒಂದು ಬ್ಯಾಚ್ ಬಂದಿತ್ತು, ನಿಮ್ ತರಾನೇ ಮಾತಾಡ್ತಿದ್ರು, ನಿಮ್ ತರಾನೇ ಡೈಲಾಗು ಹೊಡಿತಿದ್ರು. ಆದ್ರೆ ಅವ್ರ ಕೈಲೂ ಏನೂ ಆಗದೆ ಓಡೋದ್ರು. ಮತ್ತೆ ನೀವು? ನಿನ್ಗೆ ಡೌಟೇ ಬೇಡ ಬ್ರೋ, ನಾವು ಅವ್ರಗಳ ತರ ಓಡೋಗೋ ಬ್ಯಾಚ್ ಖಂಡಿತ ಅಲ್ಲ. ಏಯ್, ಇಲ್ಲಿಗೆ ಬರೋ. ಬರ್ತಿದ್ದೀನಿ ಸರ್. ಸರ್ ಹೇಳಿ ಸರ್. ಏನೋ ಅತಿಯಾದ ವಿನಯ ತೋರಿಸ್ತಿದ್ಯಾ? ಆಟ ಆಡ್ತಿದೀಯಾ? ಇಲ್ಲ ಸರ್. ಏಯ್, ಕತೆ ಹೊಡಿಬೇಡ್ವಾ. ಹೌದು, ಇದಕ್ಕೂ ಮುಂಚೆ ಇಲ್ಲಿ 3 ಜನ ಬಂದಿದ್ರಲ್ವಾ? ಅವ್ರು ಏನಾದ್ರು? ಏನೋ ಸರ್, ನಂಗಂತೂ ಗೊತ್ತೇ ಇಲ್ಲ. ಏಯ್, ನಿನಗೆಲ್ಲ ಗೊತ್ತಿದೆ. ಡ್ರಾಮಾನ ನಿಲ್ಸಿ ನಿಜ ಹೇಳೋ. ಸರ್, ಅವ್ರ 3 ಜೊತೆಯಲ್ಲಿ ಒಂದು ಫಾರಿನ್ ಹುಡುಗಿ ಕೂಡ ಬಂದಿದ್ಲು ಸರ್. ಅದಲ್ಲದೆ ಅವರು ಕೂಡ ಎಲ್ಲ ವಿಷಯ ಕೇಳಿ ತಿಳ್ಕೊಂಡ್ರು ಸರ್. ಆಮೇಲೆ ಮಾರನೇ ದಿವಸದಿಂದ ಯಾರು ಕಾಣಲೇ ಇಲ್ಲ ಸರ್. ಆಮೇಲೆ ಇಲ್ಲೊಂದು ಮುಖ್ಯವಾದ ವಿಷಯ ಏನಂದ್ರೆ ಸರ್, ಆ ಫಾರಿನ್ ಗರ್ಲು ಅವತ್ತು ರಾತ್ರಿಯಿಂದ ಕಾಣಿಸ್ತಾನೆ ಇಲ್ಲ ಸರ್. ನಿಜವಾಗ್ಲೂ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಎಸ್, ನೀನು ಹೇಳಿದ್ ನಿಜಾನೇ. ಅವತ್ತು ರಾತ್ರಿ ಹುಡುಗಿ ಸತ್ತು ಹೋಗಿದ್ ಕೂಡ ನಿಜಾನೇ. ಅದನ್ನ ನೋಡಿ ಆ 3 ಜನನೂ ಓಡ್ ಹೋದ್ರು. ಇದೆಲ್ಲ ನನಗೆ ಹೇಗೆ ಗೊತ್ತು ಅಂತ ಅನ್ಕೋತಿದ್ಯಾ? ಯಾಕೆ ಅಂದ್ರೆ ಆ 3 ಜನನ ಕೊಂದಿದ್ದು ನಾನೇ. ಏನು ಭಯ ಪಟ್ಯಾ? ಜಸ್ಟ್ ಜೋಕ್ ಮಾಡಿದೆ. ಏಯ್ 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 ಬಿಡೋ. ಬಿಡೋ. ಯಾರೋ ನೀನು? ಯಾರೋ? ಯಾರೋ ನೀನು? ಇವನ್ ಯಾರಾಗಿರ್ಬೋದು? ನನ್ನ ಸಾಯಿಸೋ ಅವಶ್ಯಕತೆ ಇವನಿಗೇನಿದೆ? ಯಾ 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 ಯಾ. ಓಹೋ, ಏನ್ ಬಾಸ್, ಇವತ್ತು ತುಂಬಾ ಹ್ಯಾಪಿ ಆಗಿರೋ ಹಾಗಿದೆ. ಏನಿಲ್ಲ ಮೇಡಮ್, ಫೋನಲ್ಲಿ ಗೇಮ್ ಆಡ್ತಿದ್ದೀನಿ. ಹೌದಾ, ಗೇಮ್ ಆಡ್ತಾ ಇದ್ಯಾ? ಹೌದು ಮೇಡಮ್. ಏನೋ ಇವನ್ ಶೋಕಿ ನೋಡ ಸಾಯಿ. ಹೌದು ಕಣೋ, ಇವತ್ತು ತುಂಬಾ ಚುರುಕಾಗಿದ್ದಾನೆ ಇವನು. ಸರಿ ಕಣೋ, ಫೋನಲ್ಲಿ ಗೇಮ್ ಬೇಡ, ಲೈವಲ್ಲಿ ಗೇಮ್ ಆಡೋಣ. ಓಕೆ, ಕ್ಯಾರಿ ಆನ್. ಆಡೋಣ. ಏನ್ ಗೇಮ್ ಸರ್? ರಾಜ ರಾಣಿ. ನೀನ್ ಹೇಳಿದ್ದೆ ಬಂದ್ರೆ ನೀನ್ ನನಗೆ ಹೊಡಿಬೋದು, ಮತ್ತೆ ಬರ್ದೇ ಇದ್ರೆ ನಾನ್ ನಿನಗೆ ಹೊಡಿತೀನಿ. ತುಂಬಾ ಒಳ್ಳೆ ಕಿಕ್ಕಿದೆ ಕಣ. ನೋಡಿಯೋದಕ್ಕಿದೆ ಒಳ್ಳೆ ಅವಕಾಶ. ಇದರಿಂದ ನನ್ನ ಕೋಪ ಪೂರ್ತಿ ಇವನ್ ಮೇಲೆ ತೋರಿಸ್ಕೊಂಡ್ಬಿಡ್ಬೋದು. ತುಂಬಾ ಚೆನ್ನಾಗಿ ಯೋಚನೆ ಮಾಡು ಫ್ರೆಂಡ್, ಅದಾದ್ಮೇಲೆ ನಿನ್ನಿಷ್ಟ. ಓಕೆ ಸರ್, ಆಡೋಣ. ಸೂಪರ್ ಸರ್ ಈ ಗೇಮು. ಹೌದಾ? ಹಾಗಾದ್ರೆ ಸರಿ ಬಿಡು, ಕಾಯಿನ್ ಹಾಕ್ತಿದ್ದೀನಿ. ರಾಜ ರಾಣಿ. ಈ ಸರಿ ಕರೆಕ್ಟಾಗಿ ಹೇಳ್ತೀನಿ. ಹಾ, ಓಕೆ. ರಾಜ ರಾಣಿ. ನಿಮ್ಗೂ ನಿಮ್ಮ ಆಟಕ್ಕೂ ನಮಸ್ಕಾರ ಸರ್, ನಾನು ಹೋಗ್ತೀನಿ. ಬಾಯ್ ಬಾಯ್.
ನನ್ನ ಹಿಂದೆ ಯಾರೋ ಸುತ್ತಿದ್ದಾರೆ, ಆದ್ರೆ ಯಾರು ಕಾಣ್ತಿಲ್ಲ. ಇಲ್ಲ, ನಿಜವಾಗ್ಲೂ ಅಲ್ಲಿ ಯಾರೋ ಇದ್ದಾರೆ, ಆದ್ರೆ ಕಾಣ್ತಿಲ್ಲ. ನಾನಿವತ್ತು ನಿನ್ ಜೊತೆನೆ ಮಲ್ಕೋತೀನಿ. ನಿನ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನನಗೆ ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ. ನೀನು ಇಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಸಾಯಿ, ಸನಾ, ಏನಾಯ್ತು ಸತ್ಯ? ಹೇಳ್ ಸತ್ಯ. ಈ ಮನೇಲಿ ನಡೆಯೋ ಪರಿಣಾಮಗಳು ಮತ್ತೆ ಎಲ್ಲರಿಗೂ ಹುಟ್ಟೋ ಪ್ರಶ್ನೆಗಳಿಗೆ ಉತ್ತರ ಈ ಮನೇಲೇ ಇದೆ. ನೋಡಿ ಗಾಯ್ಸ್, ಈ ಮನೇಲಿರೋ ಪ್ರತಿ ಪ್ರಶ್ನೆಗೂ ಉತ್ತರಗಳು ಈ ಮನೇಲೆ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ. ಮತ್ ನಾವೀಗೇನ್ ಮಾಡೋದು? ಸಿಂಪಲ್. ನಾವು ಇಲ್ಲಿವರೆಗೂ ಈ ಮನೆ ಒಳಗೆ ಮಾತ್ರ ಪರಿಶೀಲನೆ ನಡೆಸಿದ್ವಿ. ಇನ್ನು ಈ ಮನೆ ಹೊರಗಡೆ ಪರಿಶೀಲನೆ ನಡೆಸಿದ್ರೆ ಖಂಡಿತ ನಮಗೇನಾದ್ರೂ ಕ್ಲೂ ಸಿಗತ್ತೆ. ಒಂದ್ ನಿಮಿಷ ಸತ್ಯ, ನೀನ್ ಹೇಳೋದ್ನ ನಾವು ನಂಬೋದಾ? ಸತ್ಯ ಹೇಳ್ತಾ ಇರೋದು ನಿಜನೇ ಇರ್ಬೋದು. ದಯವಿಟ್ಟು ಅವನಿಗೆ ಸ್ವಲ್ಪ ಸಹಕರಿಸಿ. ಯಾ, ದಟ್ ಈಸ್ ಗುಡ್. ನೋಡಿ ಗಾಯ್ಸ್, ನಿಮಗೆ ಅನುಮಾನವಾಗಿ ಕಾಣಿಸೋ ಯಾವ ವಸ್ತುನೂ ಬಿಡಬೇಡಿ. ಯಾಕೆ ಅಂದರೆ ಅದೇ ನಮಗೆ ಕ್ಲೂ, ಚೆಕ್ ವ್ಯೂ. ಹೌದು. ಸನಾ, ಈ ಕವರ್ ತಗೋ. ಏನಾದರೂ ವಸ್ತುಗಳು ಸಿಕ್ಕಿದ್ರೆ ಈ ಕವರಲ್ಲಿ ಹಾಕೋ. ಸರಿ, ಇಲ್ಲಿ ಕೊಡಿಲಿ. ಈ ಮನೆ ಸುತ್ತಮುತ್ತ ಸಿಕ್ಕಿರೋಂಥ ವಸ್ತುಗಳಿದೆ. ಈ ವಸ್ತುಗಳನ್ನೆಲ್ಲ ಎಷ್ಟೇ ಪರಿಶೀಲಿಸಿದ್ರು ಅವೇನು ಉಪಯೋಗಕ್ಕೆ ಬರಲ್ಲ ಅನ್ಸುತ್ತೆ ಕಣ. ಮನೇಲಿ ಜಾಸ್ತಿ ಇರೋದು ಗೊಂಬೆಗಳೇ. ಮತ್ತೆ ಈ ಬೊಂಬೆನ ಹೀಗೆ ಪೀಸ್ ಪೀಸ್ ಮಾಡಿ ಬಿಸಾಕಿರೋಂಥವ್ರು ಯಾರು? ಅಷ್ಟು ಬೊಂಬೆಗಳಿರುವಾಗ ಈ ಬೊಂಬೆನ ಮಾತ್ರ ಹೀಗೆ ಮಾಡಿರೋದು ಯಾಕೆ? ಎಸ್, ನೀನ್ ಹೇಳ್ತಿರೋದು ಕೂಡ ನಿಜಾನೇ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಂದ್ರೆ ದೆವ್ವ ಏನಾದ್ರೂ ಹೀಗೆ ಮಾಡಿದ್ಯೇನೋ? ಹೌದು, ಬಹುಶಃ ಹಂಗೆ ನಡೆದಿರ್ಬೋದು ಅನ್ಸುತ್ತೆ. ಈ ಬೊಂಬೆ ನೋಡಿದ್ದೀರಾ? ಕಾಲು ಕೈಗಳು ಹೇಗೆ ಬೇರೆ ಬೇರೆ ಆಗಿದೆ ಅಂತ. ನನ್ನ ಪ್ರಕಾರ ಈ ಮನೇಲಿ ದೆವ್ವ ಇದೆ ಅನ್ಕೋತೀನಿ. ಯಪ್ಪ ಇರಿ ಮೇಡಮ್, ನೀವೊಬ್ರು ಯಾವಾಗೂ ದೇವದ ಬಗ್ಗೆನೆ. ಅವ್ರು ಹೇಳ್ತಿರೋದೆಲ್ಲ ನಿಜಾನೆ. ನಾನು ಅಂದ್ಕೊಂಡೆ ಹಾಗೆ ಆ ಕೆಲಸ ಕೂಡ ಆ ದೆವ್ವನೇ ಮಾಡಿರೋದು. ಹೇಳಿದೆ ಅಲ್ವಾ,
ಈ ಹೌಸ್ ಡೇಂಜರಸ್ ಅಂತ. ವೆಯ್ಟ್ ಬ್ರದರ್ಸ್, ಇದನ್ನ ಹೀಗೆ ಮಾಡಿದ್ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾರೋ ಸತ್ಯ? ಹೇಳ್ತೀನಿ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಯಾವಾಗ ಬರುತ್ತೆ ಸರ್ ಆ ಟೈಮ್? ನಿನ್ ಸಾವಿನ ಜೊತೆ ಶುರು ಆಗುತ್ತೋ? ಹಾ, ನಿಲ್ಲಿಸ್ರ. ಸರಿ ಹೋಯ್ತು, ಇಬ್ರು ಸರಿಯಾಗಿದ್ದೀರಾ. Na 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 na. Na 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 na. ಲೇ, ನಿನಗೆ ನನ್ನ ಲವರೇ ಬೇಕೇನೋ? ಹೋಗ ಇಲ್ಲಿಂದ. ಸಿಗಲ್ಲ. ನೀವೆಷ್ಟೇ ಹುಡುಕಿದ್ರೂ ಈ ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕೆ? ಅದು ಹಾಗೆ ಬ್ರದರ್, ಎಲ್ಲ ಹೇಳೋವರೆಗೂ ಸ್ವಲ್ಪ ಸಮಾಧಾನವಾಗಿರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲದೆ ಇರೋ ಹಾಗೆ ಮಾಡಿದ್ದೀನಿ. ಯಾರು? ನಾನೇ. ಏನು ನಂಬಿಟ್ರಾ? ಸುಮ್ಮನೆ ಜೋಕ್ ಮಾಡಿದೆ. ನಿನ್ ಜೋಕ್ಗಳು ಇಂಗ್ಲಿಷ್ ಸಿನಿಮಾ ಥರ ಇದಾವೆ ಸತ್ಯ. ಏನ್ ಸರ್, ಒಂಟಿಯಾಗಿ ನಿಂತ್ಕೊಂಡು ಏನೋ ಧೀರವಾಗಿ ಯೋಚಿಸ್ತಾ ಇದ್ದೀರಾ? ಏನಿಲ್ಲ ಸನಾ. ಏನೂ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಯಾವ್ದ್ರ ಬಗ್ಗೆನೂ ತುಂಬಾ ಯೋಚಿಸ್ತಿದ್ದೀರಾ ಅಂತಾಯ್ತು. ಯಾಕೆ, ನನಗೆ ಹೇಳ್ಬಾರ್ದಾ? ಅದೇನಿಲ್ಲ ಸನಾ, ನಿನ್ ಬಗ್ಗೆನೇ ಯೋಚಿಸ್ತಿದ್ದೆ. ನನ್ ಬಗ್ಗೆನಾ? ಹೌದು ಸನಾ, ನನ್ನ ಟೀಮಲ್ಲಿ ನೀನಿದೀಯಾ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ನನ್ನ ಜೀವನದಲ್ಲೇ ಇರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಜೀವನದಲ್ಲಿ ನಿನಗೇನಾದರೂ ಆಗ್ಬಾರ್ದಾಯ್ತು ಅಂದರೆ ನಾನಂತೂ ತಡ್ಕೊಳಲ್ಲ. ಅದಕ್ಕೆ ನೀನು ನಮ್ಮ ಮನೆಯಿಂದ ಕಳಿಸೋಣ ಅಂತ ಅನ್ಕೊಂಡಿದ್ದೀನಿ. ನಾನ್ ನಿನ್ನ ಇಷ್ಟಪಟ್ಟಿದ್ದೀನೇ ಅನ್ಕೊಂಡೆ. ಎಂಥ ಪರಿಸ್ಥಿತಿನಲ್ಲಾದ್ರೂ ಸಹ ನಾನ್ ನಿನ್ ಜೊತೆನೇ ಇರ್ಬೇಕು ಅಂತ. ದಯವಿಟ್ಟು ನೀನ್ ನನ್ನ ಇಲ್ಲಿಂದ ಕಳ್ಸೋ ಪ್ರಯತ್ನ ಮಾಡ್ಬೇಡ ಪ್ಲೀಸ್. ನಾನ್ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಲೇ ಜಂಬ್ಲಿಂಗ, ನಿನ್ ನೈಟ್ ನಿದ್ದೆಯಲ್ಲಿ ಗೊರಕೆ ಹೊಡೆಯಲ್ಲ ಅಲ್ವಾ? ಯಾಕಂಗ್ ಕೇಳ್ತಿದ್ಯಾ? ಏನಿಲ್ಲ ಕಣೋ, ನಂಗೆ ನಿದ್ದೆಯಲ್ಲಿ ಗೊರಕೆ ಹೊಡೆಯೋರಂದ್ರೆ ಆಗೋದೇ ಇಲ್ಲ. ಹೌದಾ? ಅದೇ ಗೊರಕೆ ನಾವು ಹುಡುಗಿರು ಹೊಡೆದ್ರೆ ಓಕೆ, ನೋ ಪ್ರಾಬ್ಲಮ್. ಛೇ, ನೀವು ಬದಲಾಗಲ್ಲ ಕಣ. ಏಯ್, ಅವತ್ತಿಂದ ಇವತ್ತಿನವರೆಗೂ ಹುಡುಗಿರು ಏನೇ ಮಾಡಿದ್ರು ನಮ್ಗೆ ಓಕೆ ಕಣ. ನಿನ್ಗೊಂದು ಎಕ್ಸಾಂಪಲ್ ಹೇಳ. ಇವಾಗೊಂದು ಹುಡುಗಿ ಇದ್ದಾಳೆ ಅನ್ಕೋ, ಅವಳು ನಮ್ಮನ್ನು ಬೇಡ ಅಂದ್ರೂ ನಾವು ಪಾಸಿಟಿವ್ ಆಗೇ ತಗೊಂತೀವಿ. ಅವಳು ನಮಗೆ ಮೋಸ ಮಾಡಿದ್ರು ಪಾಸಿಟಿವ್ ಆಗೇ ತಗೊಂತೀವಿ. ಕೊನೆಗೆ ನಮಗೆ ಥೂ ಅಂತ ಉಗಿದ್ರು ನಾವು ಪಾಸಿಟಿವ್ ಆಗೇ ತಗೋತೀವಿ ಕಣ. ಹೌದು ಕಣೋ, ನಿಜಾನೇ. ಅದು ಕಣೋ ನಮ್ಮ ಹುಡುಗರು ಮನಸ್ಸು ಅಂದರೆ. ಒಳ್ಳೆ ಮನಸ್ಸಿರೋ ಮಹಾರಾಜರು ಕಣೋ ನಾವು. ಅಣ್ಣಯ್ಯ, ನಂಗೊಂದು ಸಣ್ಣ ಡೌಟು. ಇದುವರೆಗೂ ನೀನು ಹುಡುಗರ ಮನಸ್ಸು ಬಗ್ಗೆ ಮಾತ್ರ ಹೇಳ್ದೆ, ಮತ್ತೆ ಹುಡುಗಿರ ಬಗ್ಗೆ ಹೇಳು. ಹುಡುಗಿರು ಕೊಳ್ಳಿದೇವ ಕಣೋ. ನಮ್ಮಂಥ ಹುಡುಗರು ರಕ್ತ ಹೀರೋದೇ ಅವ್ರ ಕೆಲಸ ಕಣೋ. ಈ ದಿನ ತಿಳ್ಕೊಂಡಿದ್ದು ಸಾಕು, ನಡಿ. ಏನೋ ಸತ್ಯ, ಈ ಟೈಮಲ್ಲಿ ಆಚೆ ಬಾ ಅಂತ ಮೆಸೇಜ್ ಹಾಕಿದ್ಯಾ? ಸರಿಯಾಗಿ ನಿದ್ದೆ ಬರೋ ಟೈಮಲ್ಲೇ ಮೆಸೇಜ್ ಹಾಕಿದ್ಯಾ? ಅಯ್ಯೋ, ನಾವು ಬಂದಿದ್ದೆ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ. ಆ ಕೆಲಸ ಬಿಟ್ಟು ಬೇರೆ ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಅಷ್ಟು ಇಂಪಾರ್ಟೆಂಟ್ ಕೆಲಸ ಈ ಮಧ್ಯರಾತ್ರಿಯಲ್ಲಿ ಯಾಕೆ? ಬೆಳಿಗ್ಗೆ ನೋಡ್ಕೊಳ್ಳೋಣ. ಅಯ್ಯೋ ಬೇಡ, ಆ ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಸರಿಯಾದ ಸಮಯ ಇದೆ ಕಣೋ. ಏನದು? ಹೇಳ್ತೀನಿ ಬಾ. ಏನ್ ಸತ್ಯ, ಇಂಥ ರಾತ್ರಿಯಲ್ಲೂ ಈ ಗಿಡಗಳ ಮಧ್ಯೆ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ನಮಗೆ ಬೇಕಾಗಿರೋದು ಇಲ್ಲೇ ಇದೆ ಅಂತ ನನಗೆ ಅನುಮಾನ. ಅಲ್ಲಿ ನೋಡು.
ಸತ್ಯ ಇನ್ನು ನನ್ನ ಕೈಲಿ ಆಗ್ತಿಲ್ಲ ಕಣ. ನನಗೆ ನುಡ್ಕಕ್ಕಾಗಲ್ಲ. ಇಲ್ಲೆಲ್ಲ ಒಂದೇ ಥರ ಇದೆ. ಈ ಟೈಮಲ್ಲಿ ನಾವು ಎಷ್ಟು ಟ್ರೈ ಮಾಡಿದ್ರೂ ನಮಗಿಲ್ಲೇನು ಸುಳಿವು ಸಿಗಲ್ಲ. ಸರಿ ಹೋಗೋಣ ಬಾ. ಸರಿ ಹೋಗೋಣ ಬಾ. ಶಾಂಭವಿ, ಓಂ ಶಾಂಭವಿ. ಮೃತ್ಯು ಮೃತ್ಯು. ಈ ಮನೆನ ಸುತ್ತುವರೆದಿರೋದು ಮೃತ್ಯು. ನಿಮ್ಮ ಜೋಡಿಗಳನ್ನ ಕೂಡ ಬೇಟೆಯಾಡೋದು ಮೃತ್ಯು. ಈ ಮನೆಗೆ ಬಂದವ್ರನ್ನೆಲ್ಲ ಆಕ್ರಮಣ ಮಾಡೋದು ಮೃತ್ಯುವೇ. ಮೃತ್ಯುನೇ. ನಿಮಗ್ ಗೊತ್ತಿಲ್ದೇನೆ ಈ ಮನೆಯಲ್ಲಿ ಒಂದು ಬಲವಾಗಿರುವಂತ ದುಷ್ಟ ಶಕ್ತಿ ಭದ್ರವಾಗಿ ಕೂತಿದೆ. ಅಷ್ಟಕ್ಕೂ ಯಾರು ಸ್ವಾಮಿ ನೀವು? ಜಿ ತಂತ್ರಾಜಿ. ದುಷ್ಟ ಶಕ್ತಿಗಳನ್ನೇ ಸಂಹಾರ ಮಾಡೋದನ್ನ ಗುರಿ ಅಂತ ಅನ್ಕೊಂಡಿರೋ ದುಷ್ಟ ಸಂಹಾರಿಕರು. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ನಿಮಗೆ ತಿಳಿದೇ ಇರೋ ಎಷ್ಟೋ ವಿಷಯಗಳನ್ನ ತಿಳಿಸೋಕ್ಕೋಸ್ಕರ, ನಿಮಗೆ ಕಾಡ್ತಿರೋ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೋಸ್ಕರ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೌದು ಸ್ವಾಮಿ, ನೀವು ಹೇಳಿದಾಗೇನೆ ಈ ಮನೆಯಲ್ಲಿ ಅರ್ಥ ಆಗದಿರೋ ವಿಚಿತ್ರ ಘಟನೆಗಳು ನಡೀತವೆ. ಪ್ರತಿದಿನ ವಿಚಿತ್ರ ಸಮಸ್ಯೆಗಳು ಎದುರಾಗ್ತವೆ. ಡ್ಯಾಮ್, ಆ ಕ್ವಶನ್ಗೆ ಆ ಕಾಲನೇ ಉತ್ತರ ಕೊಡುತ್ತೆ. ಎಲ್ಲಾ ಪ್ರಶ್ನೆಗಳಿಗೂ ಆ ಕಾಲವೇ ಉತ್ತರ ಕೊಡುತ್ತೆ ಅಂತ ತಿಳಿಸುತ್ತಾ ಹೋದ್ರೆ ಅಷ್ಟೊತ್ತಿಗೆ ನಮ್ಮ ಕಾಲನೇ ಮುಗ್ದಿರುತ್ತೆ ಕಂದ. ಅವನ್ ಮಾತೆಲ್ಲ ಏನು ಕೇಳಕ್ ಹೋಗ್ಬಿಡಿ ಸ್ವಾಮಿ, ನೀವು ನಮಗ್ ಸಹಾಯ ಮಾಡಿ ಸಾಕು. ಮೊದಲು ನಿಮ್ಮೆಲ್ಲರ ರೂಮ್ ನಮಗ್ ತೋರಿಸಿ. ರುದ್ರ. ಗುರುಗಳೇ, ನನಗರ್ಥ ಆಯ್ತು. ಈ ನಿಮ್ ರೂಮ್ಗಳ ಸ್ಥಿತಿಗತಿ ಯಾವುದೇ ರೀತಿಯಿಂದನೂ ಸರಿ ಕಾಣ್ತಿಲ್ಲ. ಅದಕ್ಕೋಸ್ಕರನೇ ಇದು ನರಬಲಿ ಕೇಳ್ತಾ ಇದೆ. ನರಬಲಿ. ಆ ಮೃತ್ಯುನೇ ಈ ಮನೆಯ ಪ್ರತಿ ಮೂಲೆಯಲ್ಲೂ ಅಡಗಿ ಕೂತಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಈ ಮನೆ ಖಾಲಿ ಮಾಡಿ ಆದಷ್ಟು ಬೇಗ ಹೋದ್ರೆ ಒಳ್ಳೇದು. ಹಾಗಂದ್ರೆ ಇದಕ್ಕೆ ಪರಿಹಾರ ಮಾರ್ಗನೇ ಇಲ್ವಾ ಸ್ವಾಮಿ? ಇದೇ ಕಂದ, ಅದೊಂದು ನರಬಲಿ. ನರಬಲಿ ಅಂದ್ರೆ ಮನುಷ್ಯರನ್ನು ಸಾಯಿಸೋದಾ ಸ್ವಾಮಿ? ಅದಲ್ಲದೆ ಬೇರೆ ಯಾವ್ದು ಮಾರ್ಗ ಇಲ್ವಾ ಸ್ವಾಮಿ? ಬೇರೆ ಮಾರ್ಗ ಇದೆ. ಅದಕ್ಕೆ ಸರಿಸಮವಾದಂತ ಶುದ್ರ ಪೂಜೆ. ನೀವು ನಿಮ್ ಮೂಢನಂಬಿಕೆಗಳು. ಇಲ್ಲಿ ಏನು ಇಲ್ಲ ಅಂತ ಹೇಳ್ತಿದೀವಿ ತಾನೆ? ರಾಹು ಒಳ್ಳೇದ್ ಮಾಡ್ಬೇಕಂದ್ರು ಈ ಕೇತು ಅಡ್ಡ ಬಂದಂಗಿದೆ. ರುದ್ರ, ಗುರುಗಳೇ, ಶುದ್ರ ಪೂಜೆಗೆ ಏರ್ಪಾಡ್ ಮಾಡು. ಆಯ್ತು ಗುರುಗಳೇ. ಹೋಗೋ.
ತೊಂದರೆ ಪಡಬಾರ್ದು ಕಂದ. ಫಲಿತಾಂಶ ಎಲ್ಲ ನಾಳೆ ಸೂರ್ಯೋದಯ ಆದ್ಮೇಲೆ ಗೊತ್ತಾಗುತ್ತೆ. ನಾನು ಹೇಳೋ ವಿಷಯನ ನೀವೆಲ್ಲರೂ ಜಾಗ್ರತೆಯಿಂದ ಕೇಳಿ. ನೀವು ಭಯ ಪಡ್ದೇನೆ ಭಕ್ತಿಯಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಏಕಾಂತವಾಗಿ ಮತ್ತೆ ಪ್ರಶಾಂತವಾಗಿ ನಿದ್ದೆ ಮಾಡ್ರಿ. ಯಾವ ಕ್ಷಣದಲ್ಲಾದ್ರೂ ಆ ದುಷ್ಟ ಶಕ್ತಿ ಪ್ರಭಾವ ನಿಮ್ಮೆಲ್ಲರ ಮೇಲೂ ಬೀಳ್ಬೋದು. ಇದು ನನ್ನ ಎಚ್ಚರಿಕೆ. ಅಣ್ಣ, ಇವತ್ತೊಂದು ರಾತ್ರಿ ನಾನು ನಿಮ್ ಜೊತೆ ಮಲಗ್ಬೋದಾ? ಕಪಿ, ನನ್ ಜೊತೆ ಮಲ್ಗದೇನೋ ಅಸಹ್ಯವಾಗಿ. ಇದೆಲ್ಲದು ಮೋಸನೆ. ಸೂರ್ಯೋದಯ ಅಂತ ಹೇಳಿದ್ರು ಅಲ್ವಾ, ಅಲ್ಲಿವರೆಗೂ ಕಾಯೋಣ, ನೋಡೇ ಬಿಡೋಣ. ಏನಾಯ್ತು? ಅಯ್ಯೋ, ಏನಾಯ್ತು? ರಕ್ತ ರಕ್ತ ಏನಾಯ್ತು? ನೋಡಿರ್ಲಿಲ್ಲ. ಅಮ್ಮ ಅಮ್ಮ, ಲೋ ಅಳಿಮಯ್ಯ, ನಾವು ಬೇಡ್ಕೊಳಕ್ಕಲ್ವ ಇಲ್ಲಿ ಬಂದಿದ್ದು? ಜನಗಣತಿ ಬರೆಯಕ್ ಬಂದಿದ್ದು. ಬಾ, ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋಣ. ಯಾರೋ ನೀವೆಲ್ಲ ಈ ತರ ಒಳಗಡೆ ನುಗ್ತಿದ್ದೀರಾ? ನಿಮ್ಮೆಲ್ರ ಲೆಕ್ಕನೂ ಚುಪ್ತಾ ಮಾಡ್ತೀವಿ. ನಮ್ಮೆಲ್ರ ಲೆಕ್ಕನೂ ಚುಪ್ತಾ ಮಾಡ್ತೀರಾ? ಯಾರೋ ನೀವು? ಅದೇ ಸರ್, ಜನಗಣತಿ ಮಾಡೋದಕ್ಕೆ ಬಂದಿದ್ದೀವಿ. ಜನಗಣತಿ ಮಾಡೋದಕ್ಕೆ ಒಬ್ರಿಲ್ಲ, ಇಬ್ರು ಬರ್ತಾರೆ. ನೀವೇನ್ರೋ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಅಂದ್ರೆ ಫ್ಯಾಮಿಲಿ ಸಮೇತ ಬಂದ್ರೆ ಲೆಕ್ಕ ಹಾಕಕ್ ಈಸಿ ಆಗತ್ತೆ. ನನ್ನಂತ ಅಂಕಲ್ ಸರ್ ಅನ್ನ ಇದ್ರೆ ಡೀಟೇಲ್ಸ್ ಆ್ಯಡ್ ಮಾಡ್ಕೊಳ್ಳೋದು ನಾನು. ನನ್ನಂತ ಯಂಗ್ ಬಾಯ್ಸ್ಗೋಸ್ಕರ ನಾನು, ನನ್ನಂತ ಲವರ್ ಬಾಯ್ ಯಾರು ಇದ್ರು ಅಂದ್ರೆ ಅದು ನಾನೇ. ನಂತರ ಅಂದವಾಗಿರೋ ಆಂಟಿ, ಚಿಚಿ ಯುವತಿ. ಅಯ್ಯೋ, ನಿಮ್ಮನ್ ಫಾಲೋ ಆಗಿ ನಂಗೆ ತಲೆ ಕೆಟ್ಟೋಯ್ತು. ನಿಮ್ಮೆಲ್ಲರೂ ಆಕಾರಗಳನ್ನ ನೋಡ್ತಾ ಇದ್ರೆ ಯಾವುದೋ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರ ತರ ಕಾಣ್ತಾ ಇದ್ದೀರಾ. ನಿಮ್ಮನ್ನ ಹೆಂಗೋ ನಂಬೋದು ನಾವು. ಬ್ಯಾಡ್ವರಂಗ ಬಿಡೋ, ಸುಮ್ಮನಿರೋ, ಬ್ಯಾಡ್ವರಂಗ ಬಿಡ್ರ ನನ್ನ. ಇವ್ರೆಲ್ಲ ಲೆಕ್ಕನೂ ಚುಪ್ತಾ ಮಾಡೇ ಮಾಡ್ತೀನಿ. ನನ್ನ ತಡಿಬೇಡಿ, ತಡಿಬೇಡ ಸರ್. ನೀವಾದ್ರೂ ಹೇಳಿ ಸರ್, ಇವನ್ಗೆ ಹೇಳಿ ಸರ್. ಫಸ್ಟ್ ಆಫ್ ಆಲ್ ಅವ್ನು ಯಾರಿಗೆ ಫೋನ್ ಮಾಡ್ತಿದ್ದಾನೆ? ನೀವು ಬರ್ಕೊಳಕ್ ಕೋಪರೇಟ್ ಮಾಡ್ತಿಲ್ಲ ಅಂತ ಜನಗಣತಿ ಆಫೀಸರ್ಗೆ ಫೋನ್ ಮಾಡ್ತಿದ್ದಾನೆ ಸರ್ ಅವನು. ಏನು ಇಷ್ಟು ಮಾತ್ರಕ್ಕೆ ಆಫೀಸರ್ಗೆ ಫೋನ್ ಮಾಡ್ತೀರಾ ಏನೋ? ಹೋಗ್ಲಿ ಬಿಡಿ, ಅವ್ರು ಕೇಳಿದ್ದು ಜನ ಬರ ಲೆಕ್ಕ ತಾನೆ. ಹೇಳೋಣ ಬಿಡಿ, ಬರ್ಕೊಳ್ಳಿ ಸರ್ ನೀವು. ಅದು ನೋಡ, ಹಂಗಿರ್ಬೇಕು. ಸರಿ, ಬರ್ಕೊಳ್ಳಿ. ನನ್ನ ಹೆಸರು ಅಭಿ. ನಿಲ್ಸಿ ಸರ್, ಹೇಳ್ಬೇಕು ಅಂದಾಗ ಯಾಕೆ ಹೇಳಿಲ್ಲ? ಯಾಕೆ ತೊಂದರೆ ಕೊಡ್ತೀರಾ ಈಗ? ಲೇಡೀಸ್ ಫಸ್ಟ್. ಏಯ್, ನಿಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಧನ, ಏಜ್ 23. ನೆಕ್ಸ್ಟ್. ನನ್ನ ಹೆಸರು ಅಭಿ, ಏಜ್ 25. ನನ್ನ ಹೆಸರು ರತ್ನಾಕರ್ ರಾವ್ ಅಂತ. ಸಿನಿಮಾಗೆ ಆಡಿಷನ್ ಕೊಟ್ಟಂಗೆ ಏನೋ ಬಿಲ್ಡಪ್. ಏಜ್ ಹೇಳೋ. 26. ನೆಕ್ಸ್ಟ್.
ಹೆಸರು ಹೇಳೋ. ಹುಡುಗಿ ನೋಡಕ್ ಬಂದರಂಗೆ ಯಾಕೆ ನಾಚಿಕೆ ಪಡ್ತಿದ್ಯಾ? ನನ್ನ ಹೆಸರು ಸನಾ. ನನ್ನ ಏಜ್ 23. ನೆಕ್ಸ್ಟ್ ಸಾಯ್, ಸರ್ಕಾರ್ ಸಾಯ್. ನೆಕ್ಸ್ಟ್ ಐಟಮ್. ನನ್ನ ಹೆಸರು ಸತ್ಯ, ಅಂಡರ್ ಕವರ್ ಏಜೆಂಟ್. ಏನ್ ಮಾತ್ರ ಬರ್ತಿದೆ? ಮಾತ್ರ ಬರ್ತಿದೆ, ದೇಹನೇ ಕಾಣಿಸ್ತಿಲ್ಲ. ಎಲ್ಲಿದ್ದಾನೆ? ನನ್ನ ಹೆಸರು ಸತ್ಯ, ಏಜ್ 30. ಓಕೆ, ಇಲ್ಲಿವರೆಗೂ ನೀವು ಹೆಸರು ವಯಸ್ಸು ಹೇಳಿದ್ರೆ ಈಗ ಒಬ್ರಿಗೊಬ್ರು ಏನಾಗ್ತಿರೋ ಆ ರಿಲೇಷನ್ ಹೇಳಬೇಕು. ಏನಪ್ಪ ಹೇಳ್ತಿರೋ? ಏನಾಯ್ತು ಅಳಿಮಯ್ಯ? ಲೇ ಮಾವ, ಇವ್ರ ಫ್ಯಾಮಿಲಿ ರಿಲೇಷನ್ ಬರೆಯೋಕ್ಕಿಂತ ಶಾಂತಿ ನಿವಾಸ ಕ್ಯಾರೆಕ್ಟರ್ಗಳನ್ನ ಬರೆಯೋದೇ ಈಸಿ ಅನ್ಸುತ್ತೆ ಕಣೋ. ಏನಂದ್ರೆ ಇವ್ರ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಬದಲಾಯಿಸ್ಕೋಬೇಕು. ನೀವಾಗ ನಮ್ಮಲ್ಲಿ ಇರ್ತೀರಾ ಸರ್? ಮತ್ತೆ ಮಾತಾಡಕ್ ಮುಂಜಾನೆ ಫೋನ್ ಮಾಡ್ತೀನಿ. ಓಕೆ ಓಕೆ, ನಿಮ್ಗೆ ಕ್ಲಾರಿಟಿ ಬರೋ ತನಕ ನೀವು ಇಲ್ಲೇ ಸ್ಟೇ ಮಾಡಿ, ಏನು ಪರವಾಗಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಕಷ್ಟ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಬನ್ನಿ ಎಲ್ಲ ಒಳಗೋಗೋಣ. ನಡೀರಿ ನಡೀರಿ, ನಿಮ್ಮ ಲೆಕ್ಕನ ನಾನು ತೋರಿಸ್ತೀನಿ. ಅಪ್ಪ ದೇವ್ರೆ, ಏನ್ ಮಾವ ಈ ಮನೆ ಒಳಗೆ ಹೇಗೋ ಬಂದ್ಬಿಟ್ವಿ, ಆದ್ರೆ ನಮ್ ಕರ್ತವ್ಯ ಪ್ರತಿಜ್ಞೆ ನೆನ್ಪಿದೆ ತಾನೆ? ಲೇ ವಡ, ನಿನ್ ಕಪ್ಪಿ ಚೆಸ್ಟ್ ಎಲ್ಲ ಮಾಡಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ, ಸರಿನಾ? ಏ ಅಖಿಲ್, ನಿನ್ ಲವರ್ ಜೊತೆ ರೊಮ್ಯಾನ್ಸ್ ಮಾಡಕ್ಕೆ ನಿನ್ನ ಇಲ್ಲಿ ಕರ್ಸಿಲ್ಲ. ನಮ್ ಕರ್ತವ್ಯ ಪ್ರತಿಜ್ಞೆ ನೆನ್ಪಿದೆ ಅಲ್ವಾ? ಈ ರಣರಂಗದಲ್ಲಿ ಹೋದ್ರೆ ಹೋಗ್ಲಿ ಕೈಯೇ ಹೋಗ್ಲಿ, ಹೋದ್ರೆ ಹೋಗ್ಲಿ ಕಾಲೇ ಹೋಗ್ಲಿ, ಉಸಿರೇ ಹೋಗ್ಲಿ ಪ್ರಾಣನೇ ಹೋಗ್ಲಿ, ನಮ್ಮ ಧ್ಯೇಯ ಒಂದೇ. ಈ ರಹಸ್ಯ ಹೇಳಲ್ಲ 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 ಹೇಳಲ್ಲ. ಸರ್, ಏನ ರಹಸ್ಯ? ರಹಸ್ಯ ಸೀಕ್ರೆಟ್. ಅದೇ ಆ ಸೀಕ್ರೆಟ್ ಏನು ಅಂತ. ಸೀಕ್ರೆಟ್ ಏನು ಅಂದ್ರೆ ರಹಸ್ಯ. ಅಯ್ಯೋ, ಯಾರಿಗೂ ಡೌಟ್ ಬರ್ದಾಗೆ ಇವತ್ತಿಂದಾನೆ ನಮ್ ಕರ್ತವ್ಯನ ಶುರು ಮಾಡೋಣ. ಆಯ್ತಣ್ಣ. ಡೌಟ್ ಬರೋ ಯಾವ್ದೇ ವಸ್ತು ಆಗಿರ್ಲಿ, ಯಾರನ್ನೇ ಆಗಿರ್ಲಿ, ಯಾವ್ದನ್ನು ಬಿಡ್ಬೇಡಿ. ನನ್ನ ಹತ್ರ ತಗೊಂಡ್ ಬನ್ನಿ. ನೀವಿಬ್ರು ಆ ಕಡೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ. ಸರಿ ಅಳಿಮಯ್ಯ. ಹೇ, ನೀನೇ ಹತ್ತು. ಇಲ್ಲ ಇಲ್ಲ, ನೀನೇ ಲೈಟ್. ಈ ಮಧ್ಯರಾತ್ರಿಯಲ್ಲಿ ಕಿಚನ್ ಅಲ್ಲಿ ಕಿಚ ಏನು? ನೀನೇ ಹತ್ತು, ನಾನು ನಿನ್ನ ಇಟ್ಕೊಂತೀನಿ. ಸರಿ, ನಿನ್ನಿಷ್ಟ, ಆದ್ರೆ ನೀನ್ ನನ್ ಭಾರ ತಡಿಯಲ್ಲ. ಅದನ್ನು ನೋಡೋಣ. ಸರಿ ಬಾ. ಇದನ್ನ ಇಟ್ಟು ನಂದೇನೆ ಹಿಡ್ಕೊ. ಸರಿ. ಹುಷಾರು. ಅಯ್ಯೋ ಅಯ್ಯೋ ದೇವ್ರೆ, ಹೋಗ್ಲಿ ಬಿಡು, ಇದನ್ನ ಹಿಡ್ಕೋ. ಏನ್ ನಡೀತಿದೆ ಒಳಗಡೆ? ಏನಿದು ಇಷ್ಟೊಂದು ಚಿಕ್ಕದಾಗಿದೆ? ಏನ್ ಸಣ್ಣನೆ? ಸಾಕ್ ನಿಲ್ಲಿಸ್ರಿ, ಈ ಕರ್ಮನ್ ನೋಡಕ್ ಆಗ್ತಾ ಇಲ್ಲ ನಂಗೆ. ಬೆಡ್ರೂಮ್ ಐತಲ್ಲ ಮಾಡ್ಕೊಳಕ್ಕೆ, ಈ ಕಿಚನ್ ಅಲ್ಲಿ ಏನ್ ದರಿದ್ರ? ಆಮ್ಲೆಟ್ ನ ಕಿಚನ್ ಅಲ್ಲಿ ಮಾಡದೆ ಬೆಡ್ರೂಮ್ ಅಲ್ಲಿ ಮಾಡಕ್ಕಾಗತ್ತಾ? ಓ, ನೀವು ಮಾಡ್ತಿರೋದಿಲ್ಲ ಆಮ್ಲೆಟಾ? ಓಕೆ, ಕ್ಯಾರಿ ಆನ್, ಚೆನ್ನಾಗಿ ಮಾಡ್ಕೊಳ್ರಿ.
ಅಳಿಮಯ್ಯ, ಆ ಕತೆಲಿ ಅಳಿಯ ಮಾವನಿಗೆ ವಿಷಯ ಕೊಟ್ರೆ ಇಲ್ಲಿ ಮಾವ ಅಳಿಯನಿಗೆ ವಿಷಯ ಕೊಡ್ತಿದ್ದಾನೆ. ಹೋಗ್ರ ಇಲ್ಲಿಂದ. ಸಾರಿ ಅಳಿಮಯ್ಯ, ಕತ್ಲಲ್ಲಿ ಓಡಾಡಕ್ ಭಯ ಆಗುತ್ತೆ ಅಂತ ಧೈರ್ಯ ಬರ್ಲಿ ಅಂತ ಸ್ವಲ್ಪ ತೀರ್ಥ ತಗೋತಾ ಇದ್ವಿ. ಈ ತರ ಇನ್ನೊಂದ್ಸರಿ ನಡೆಯಲ್ಲ. ಸಾರಿ, ಕ್ಷಮಿಸ್ಬಿಡು. ನಮ್ ಕರ್ತವ್ಯ ಏನು, ನಮ್ ಧ್ಯೇಯ ಏನು? ಹೋದ್ರೆ ಹೋಗ್ಲಿ, ಕೈಯೇ ಹೋಗ್ಲಿ, ಹೋದ್ರೆ ಹೋಗ್ಲಿ, ಕಾಲೇ ಹೋಗ್ಲಿ, ಉಸಿರೇ ಹೋದ್ರು, ಪ್ರಾಣನೇ ಹೋದ್ರು, ನಮ್ ಧ್ಯೇಯ ಒಂದೇ. ಆ ರಹಸ್ಯನ ಭೇದಿಸ್ತೀವಿ, ಭೇದಿಸ್ತೀವಿ, ಭೇದಿಸ್ತೀವಿ. ಮಾವ ಯಾಕ್ರೋ ನಮ್ ಜೀವ ಜೊತೆ ಆಟ ಆಡ್ತಿದ್ದೀರಾ? ನಾವು ಮಾಡಿರೋ ತಪ್ಪೇನೋ? ಅವಾಗ ನಮ್ಮ ಅಪ್ಪನ್ ಸಾಯಿಸಿದ್ರಿ, ಈಗ ನಮ್ಮ ಮಾವನ್ ಸಾಯಿಸಿದ್ರಿ. ನಾವೇನ್ರ ತಪ್ಪು ಮಾಡಿದೀವಿ? ಯಾಕ್ರ ಹೀಗ್ ಮಾಡ್ತಿದ್ದೀರಾ? ನಾವು ಸಾಯಿಸೋದೇನೋ? ಅಷ್ಟಕ್ಕೂ ನಿಮ್ಮಪ್ಪ ಯಾರು? ಯಾರ? ನಿಮ್ ಮಾಂತ್ರಿಕ ಇದ್ದಾನಲ್ಲ ಅವನ್ ಮಗ. ಹೇಳ್ರೋ, ಇವ್ರನ್ನ ಯಾರು ಸಾಯಿಸಿದ್ದು? ಯಾಕ್ರ ಸಾಯಿಸಿದ್ದು? ಯಾರು ಸಾಯಿಸಿದ್ರು ಅಂತ ಮುಂದೆ ಬರ್ಲಿಲ್ಲ ಅಂದ್ರೆ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಲವ್ ಸಾಕು ಕಣೋ, ಎಷ್ಟೊತ್ತಂಗ ನಡೆದಿದ್ದು ಸಾಕು. ಇಲ್ಲಿಂದ ಹೊರಟೋಗೋಣ ಬಾ, ನಡಿ. ಸುಮ್ಮನೆ ಸೇಡು ಅಂತ ಕೂತಿದ್ರೆ ನಮ್ಮ ಜೀವನ ಹಾಳಾಗುತ್ತೆ. ಆಗಿದ್ದು ನಿಮ್ಮಪ್ಪಂಗಲ್ವೋ? ನಮ್ಮಪ್ಪಂಗೆ. ಹೌದು, ಅದಕ್ಕೆ ಅಲ್ವಾ ಅವತ್ತು ಕೇಳ್ಕೊಂಡು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು. ಲೋ ಅಳಿಮಯ್ಯ, ನಿಮ್ ತಂದೆ ಸತ್ತಿದ್ದು ಕೊಲೆಯಿಂದ ಅಂತ ತಿಳಿತು ಕಣೋ. ನಾವ್ ಅಲ್ಲಿಗೆ ಹೋಗಿ ಪಕ್ಕ ನಿಜ ಏನು ಅಂತ ತಿಳ್ಕೊಬೇಕು ಕಣೋ. ಹೇಗೆ ಯಾರು ಮಾಡಿದ್ದು ಅಂತ ತಿಳ್ಕೊಳೋಣ ಕಣೋ. ನಾನು ಕೂಡ ನಿಮ್ ಜೊತೆ ಬರ್ತೇನೆ. ಹೌದು ಕಣೋ, ನಿನ್ ಜೊತೆಯಾಗಿ ಯಾವಾಗ್ಲೂ ನಾನು ಇರ್ತೀನಿ. ನಾನ್ ಕೂಡ ನಿಮ್ ಜೊತೆ ಬರ್ತೀನಿ. ಅದನ್ನ ಮರ್ತು ಹೀಗ್ ಮಾತಾಡ್ತಿದ್ದೀರಾ? ನೀವ್ ಯಾರು ಇಲ್ಲ ಅಂದ್ರು ನಾನು ಒಬ್ನೇ ಹೋರಾಡ್ತೀನಿ. ಇಲ್ಲಿ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿದೆ. ನೀನ್ ಈಗ್ಲೇ ಸನನ್ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗ್ಬಿಡು. ಸರಿ, ನೀನ್ ಹುಷಾರು, ನಾವು ಹೊರಡ್ತೀವಿ. ಸರಿ.
ಅಖಿಲ್ ಅಖಿಲ್ ಬರದಿದ್ಯೋ ಅಖಿಲ್ ಇದು ದೆವ್ವದ ಮನೆ ತರ ಇದೆ. ಈ ದೆವ್ವನೇ ನಮ್ಮಪ್ಪನ್ ಸಾಯಿಸಿದ್ದು. ಇಲ್ಲಿದ್ರೆ ಅದು ನನ್ನನ್ನು ಕೂಡ ಸಾಯಿಸ್ಬಿಡುತ್ತೆ. ನಾನಿಲ್ಲಿ ಇರಬಾರ್ದು. ರಂಗ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಅಷ್ಟಕ್ಕೂ ಏನ್ ನಡೀತು? ರವಳಿ, ನಿನ್ಗೂ ಏನು ಹೇಳಿಲ್ವಾ? ಇಲ್ಲ ದನ, ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರು ನಮ್ಮ ಹತ್ರ ಹೇಳ್ಕೊತಾ ಇದ್ದ, ಆದ್ರೆ ನಮ್ಗೆ ಹೇಳಿಲ್ಲ. ಏನಾಯ್ತು ಅಂತ ಅರ್ಥ ಆಗ್ತಾ ಇಲ್ಲ. ಹೊರಗಡೆಯಿಂದ ನೋಡೋದಕ್ಕೆ ಹುಲಿ ತರ ಕಂಡ್ರು, ಒಳಗಡೆ ಇಲಿಯೋನು. ಅವ್ನು ಬಂದ್ ಮೊದಲನೇ ದಿನನೇ ಅನ್ಕೊಂಡೆ ಅವ್ನ್ ಬೆಕ್ಕು ಅಂತ. ಅವ್ನು ಕಿತ್ತೋದ್ ಬಿಲ್ಡಪ್. ರತ್ನಾಕರ್, ಯಾವಾಗ್ಲೂ ನಡೆದಿರೋದ್ರ ಬಗ್ಗೆ ಅಲ್ಲ, ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಇಲ್ಲ ಅಂದ್ರೆ ಎಲ್ಲಾರ್ಗೂ ರಿಸ್ಕ್ ಆಗತ್ತೆ. ಇವಳೊಬ್ಳು ಬಾಹುಬಲಿ ಶಿವಗಾಮಿ ತರ, ಇವಳು ವೇಷನು. ಅವ್ರ ಅಪ್ಪನಿಗೆ ನಡೆದ ಹಾಗೆ ಅವನಿಗೆ ಕೂಡ ಏನೋ ನಡೆದಿರ್ಬೋದೇನೋ. ಆತರ ಏನೂ ಆಗಿರಲ್ಲ. ಆತರ ಆಗಿದ್ರೆ ಇಲ್ಲೇ ಎಲ್ಲಾದ್ರೂ ಬಾಡಿ ಇರ್ಬೇಕಲ್ವಾ? ಆತರ ರಂಗಂಗ್ ಏನೂ ಆಗಿರಲ್ಲ. ಏನು ಎಲ್ರೂ ಸೇರ್ಕೊಂಡು ಪ್ರತ್ಯೇಕವಾಗಿ ಏನ್ ಮೀಟಿಂಗ್ ಮಾಡ್ತಿದ್ದೀರಾ? ನಾವೆಲ್ಲ ಒಟ್ಟಿಗೆ ಸೇರಿರೋದು ನಿನ್ಗೋಸ್ಕರನೇ. ಏನ್ ನಡೀತು? ಆ ರಂಗ ಎಲ್ಲೂ ಕಾಣಿಸ್ತಿಲ್ಲ. ಓ ಅದಾ, ಅವ್ನ್ ನೈಟ್ ಹೆದರ್ಕೊಂಡು ನನ್ನ ರೂಮ್ ಡೋರ್ ತಡ್ದ. ಬೇಕು ಅಂತಾನೆ ನಾನು ಡೋರ್ ತೆಗಿಲಿಲ್ಲ. ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಡೋರ್ ತೆಗೆದು ಆಚೆ ಬಂದು ನೋಡಿದ್ರೆ ದೆವ್ವ ಅನ್ಕೊಂಡು ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದ. ಅಂದ್ರೆ ಈ ಮನೇಲಿ ದೆವ್ವ ಇದೆ. ಎಲ್ಲರೂ ಇಷ್ಟೊಂದು ಭಯ ಪಡ್ಕೊಂಡು ನೋಡ್ಬೇಡಿ. ಭಯ ಪಡುವಂಥದ್ದೇನೂ ಇಲ್ಲ. ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ. ಇಲ್ಲಿ ತನಕ ನಡೆದಿರೋದನ್ನೆಲ್ಲಾನು ನೋಡ್ತಾ ಇದ್ರೆ ನಿಜವಾಗ್ಲೂ ದೆವ್ವ ಇದೆ ಅನ್ನಿಸ್ತಿದೆ. ದೆವ್ವ ಇದೆ ಅಂತ ಹೆದರ್ಕೊಳ್ಳೋದ್ರ ಬದಲು ಇಲ್ಲಿರೋದು ಒಳ್ಳೇದಲ್ಲ ಅಂತ ಯಾರಿಗನ್ಸುತ್ತೋ ಇಲ್ಲಿರಬೇಡಿ, ಹೊರಟ್ಬಿಡಿ. ಕಾಶ್ ಮೋರಾಗೆ ಎದುರ್ಕೊಳ್ಳೋದಾರೋ ವಂಶ ನಮ್ದು. ದೆವ್ವಗಳೆಲ್ಲ ನಮ್ಗೊಂದು ಲೆಕ್ಕನ. ದೆವ್ವಗಳಿಗೆ ಭಯ ಹುಟ್ಟಿಸ್ಬಿಡ್ತೀವಿ. ಇಲ್ಲಿಂದ ಹೊರಗಡೆ ಹೋದ್ರೆ ಇವಳನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ. ರಾವಲಿ, ರಂಗ ನಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಹೋಗಿರ್ತಾನೆ. ನಾವು ಬೆಸ್ಟ್ ಫ್ರೆಂಡ್ಸ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ರಂಗ ಬರೋ ತನಕ ನಾವ್ ಇಲ್ಲೇ ಇರೋಣ. ನೀನೇನಂತೀಯ? ಹೊರಗಡೆ ಹೋಗಿ ಅವನ ಜೊತೆ ಸಾಯೋದಕ್ಕಿಂತ ಇಲ್ಲೇ ಇರೋದು ಒಳ್ಳೇದು. ಇಲ್ಲೆಲ್ಲರೂ ಇರ್ತಾರೆ, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬಹುದು. ನೀನ್ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೀನಿ ಅಖಿಲ್. ಅದನ್ನೆಲ್ಲ ಬೇರೆ ನೀನ್ ನನ್ಗೆ ಹೇಳ್ಬೇಕಾ ಹೇಳು? ನೀನ್ ಫೋನ್ ರಿಂಗ್ ಆಗ್ತಿದ್ ನೋಡ್ಕೊಳೋ. ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲಿ ತನಕ ಮನೇಲಿ 3 ಮರ್ಡರ್ ಆಗಿದೆ. ಮಿಕ್ಕಿರೋರು ದೆವ್ವ ಅಂತ ಹೆದರ್ಕೊಂಡಿದ್ದಾರೆ. ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಯಾವಾಗ್ಲೂ ದೆವ್ವದ ಬಗ್ಗೆನೇನಾ? ಈ ತಂಪಾದ ಗಾಳಿಲಿ ಬಿಸಿ ಬಿಸಿ ಕಾಫಿ ಕುಡಿತಾ, ಜೊತೆಗೆ ರೊಮ್ಯಾಂಟಿಕ್ ಫೀಲಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡೋ ಬದಲು ದೆವ್ವ ಅಂತೆ ಭೂತ ಅಂತೆ. ಪಕ್ಕದಲ್ಲಿ ನಿಂತಿರೋ ಈ ಗೊಂಬೆ ಬಗ್ಗೆ ಯೋಚನೆ ಮಾಡಲ್ವಾ?
ನೀನ್ ಹೇಳ್ದಂಗೆ ನೀನ್ ಈ ಪ್ರಪಂಚನ ಮರ್ತೋಗೋ ಥರ ನಾನೇನು ಮಾಡ್ತಿಲ್ಲ. ನಾವೇ ನಮ್ಮ ಪ್ರಪಂಚ. ಸರ್ ಈಗ ಬಂದ್ರಿ? ಏನೋ ಹುಡುಗ, ಈ ಬಂಗ್ಲೆಯಲ್ಲಿ ಏನೋ ಕೊಲೆ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಬಂದಿದೀವಿ. ರೆಡ್ಡಿ ಅವರೇ, ಎಸ್ ಅವರಿಗೆ ಮಾತಾಡಕ್ಕೆ ಟೈಮ್ ಕೊಡ್ತೀರೋ ಇಲ್ವಾ? ಅಯ್ಯೋ, ಈಗ ನಾನು ಏನಂದೆ ಅಂತ ನಮಗ್ ಬಂದಿರೋ ಇನ್ಫಾರ್ಮೇಶನ್ ಸರಿನಾ ಇಲ್ಲ ಅಂತ ಕನ್ಫರ್ಮೇಶನ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಫೀಲ್ ಆದ್ರೆ ಹೆಂಗೆ? ಶಡಪ್. ನೋಡು ಮಿಸ್ಟರ್, ಈ ಮನೇಲಿ ಮರ್ಡರ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನೀನು ನಮಗ್ ಕೋಆಪರೇಟ್ ಮಾಡಿದ್ರೆ ಈ ಕೇಸ್ನ ಬೇಗ ಸಾಲ್ವ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್? ಸರ್, ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ಮರ್ಡರ್ ಕೂಡ ನಡೆದಿಲ್ಲ ಸರ್. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೇ ಕಣಯ್ಯ, ನಮ್ಮ SI ಅವರಿಗೆ ಮರ್ಡರ್ ಆಗಿದೆ ಅಂತ ಕೇಸ್ ಬಂದಿದೆ, ಅದಕ್ಕೆ ಇಲ್ಲಿಗೆ ಬಂದಿದ್ದು. ನಡೀರಿ ಸಾರ್, ಈ ಚಿಕ್ಕ ಹುಡುಗನ ಪರ್ಮಿಷನ್ ಏನ್ ಕೇಳೋದು? ಏನೋ ಹುಡುಗ, ನಮ್ಮ SI ಹೆಂಗ್ ಕಾಣಿಸ್ತಿದಾರ ನಿಂಗೆ? ಏನ್ ವಾಚ್ಮ್ಯಾನ್ ತರ ಕಾಣ್ತಿದಾರಾ? ಪೊಲೀಸ್ ಹೆಡ್ ಅವ್ರೆ, ಇನ್ನು ನಮ್ಮ SI ಅವರು ಸೆಪ್ಟಿಕ್ ಆದವ್ರ ತರನೇ ಕಾಣಿಸ್ತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಏನು ಹೇಳ್ತಿಲ್ಲ. ಕಂಟ್ರೋಲ್ ಯುವರ್ ಡರ್ಟಿ ಮೌತ್. ಏ ಹುಡ್ಗ, ಸೈಡ್ಗೆ ಹೋಗೋ. ನಮ್ಮ SIಗೆ ಏನಾದ್ರು ಕೋಪ ಬಂದ್ರೆ ಮನುಷ್ಯರೇ ಆಗಿರಲ್ಲ. ಬನ್ನಿ ಸಾರ್, ಬನ್ನಿ. ಸರ್ ಸರ್ ಮತ್ತೆ ಏನೋ ನಿಂದು? ಏನ್ ತಮಾಷೆ ಮಾಡ್ತಿದ್ಯಾನೋ? ಇಲ್ಲಿ ಯಾವ ಮರ್ಡರ್ ಕೂಡ ನಡೆದಿಲ್ಲ. ಏಯ್, ಪಕ್ಕೋಗೋಗೋ, ಒಳಗೋಗ್ಬಿಡು. ಏನಂತೀರಾ ಸರ್? ಹೌದು ಕಣ, ನೀನ್ SI, ನಾನ್ ಕಾನ್ಸ್ಟೇಬಲ್. ಸಾರಿ ಸರ್. ಏ 302 ಸರ್, ನೀನ್ ರೈಟ್ ಸೈಡ್ ಹೋಗು. ಸರ್. ಏ 402 ನೀನ್ ಲೆಫ್ಟ್ ಹೋಗು. ಎಸ್ ಸರ್. 202 ನೀನ್ ಮೇಲ್ ಹೋಗು. ನಂಗೆ ಗೊತ್ತು ಸಾರ್, ನನ್ ಮ್ಯಾಲ್ ಕಳಿಸ್ತೀರಾ ಅಂತ. ಹೌದಾ? ಸರಿ ಹೋಗು. ಸರ್, ಮರ್ಡರ್ ಆಗಿರೋ ಬಾಡಿ ಸಿಕ್ಕಿದ್ರೆ ಕೊಲೆಗಾರಂಗೆ ಸೆಕ್ಷನ್ 302 ಪ್ರಕಾರ ನೇಣಾಕ್ತಾರಲ್ಲ ಸರ್. ಹೆಡ್ ಅವ್ರೆ, ಆ ವಿಷಯನ ನಮ್ಮ SI ಹತ್ರ ಈಗ ಯಾಕೆ ಹೇಳ್ತಾ ಇದ್ದೀರಾ? ಸೆಕ್ಷನ್ ಇಲ್ಲಿರೋ ಶಿಕ್ಷೆಗಳನ್ನ ಜಡ್ಜ್ ಅಲ್ವಾ ನೋಡ್ಕೊಳ್ಳೋದು? ಅಂದ್ರೆ ಹೆಡ್ ಅವ್ರ, ನಮ್ಮ SI ಅವರಿಗೆ ಸೆಕ್ಷನ್ಗಳು ಶಿಕ್ಷೆಗಳೆಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ ಅಂತ ಚೆಕ್ ಮಾಡ್ತಿದ್ದೀರಾ? ಅದಲ್ಲ ಕಣಯ್ಯ. ಶಟ್ ಅಪ್ ಯುವರ್ ಕಾಮೆಂಟ್. ಮೊದ್ಲು ಹೋಗಿ ಡೆಡ್ ಬಾಡಿ ನೋಡ್ಕಿ. ಇಡಿಯಟ್ಸ್. ಹೋಗ್ತೀನಿ ಬಿಡಿ ಸರ್. SI ಸಾರಿ ನಡುವೆ ತುಂಬಾ ಇಂಗ್ಲಿಷ್ ಅಲ್ಲಿ ಬೈತಾರೆ ಕಣ್ರೋ, ನೀವು ಸ್ವಲ್ಪ ಹುಷಾರು ಕಣ್ರೋ. ನೀವೆಲ್ಲಿ ಬೇಕಲ್ಲಿ ಏನೇನೋ ಮಾತಾಡ್ಬೇಡಿ. ಅಯ್ಯೋ, ಏನಪ್ಪ ಇದೆಲ್ಲ? ಯಾರದು? ಏಯ್, ಅರೆ, ಯಾರದು? ಅಯ್ಯೋ, ಏಯ್, ಆಟ ಆಡ್ತಿದ್ರೇನೋ ಇಲ್ಲಿ? ಅಯ್ಯೋ, 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 ಇದೇನ್ ಸಾರ್, ದೂರದಿಂದ ನೋಡಿದ್ರೆ ನೀವು ದೇವ್ರ ತರನೇ ಇದ್ದೀರಾ. ನಾನು ಎದುರ್ಕೊಂಬಿಟ್ಟೆ. ನೀವೊಬ್ರು ಛ. ಯಾರು?
ಏನೋ ಸರ್, ಆಚೆಯಿಂದ ನೋಡಿ ಮನೆ ತುಂಬಾ ರಿಚ್ ಆಗಿದೆ ಅಂತ ಪೊಲೀಸ್ ಡ್ರೆಸ್ ಹಾಕೊಂಡ್ ಬೇರೆ ಬಂದಿದೀವಿ ಕಳ್ತಾನಕ್ಕೆ. ಇಲ್ಲೇನಿಲ್ಲ ಸರ್, ಹೋಗೋಣ ಬನ್ನಿ ಸರ್, ಬನ್ನಿ. ಅಲ್ಲ, ಕಳ್ತಾನಕ್ ಬಂದ್ರೆ ನಮ್ ಪ್ಲಾನ್ ಎಲ್ಲ ಉಲ್ಟಾಗ್ಬಿಟ್ಟಿದೆ ಅಲ್ಲ ಸರ್. ಆ ದೆವ್ವ ದಟ್ಟಾಸ ತುಂಬಾ ಆಗ್ಬಿಟ್ಟಿದೆ ಸರ್. ಹೌದು ವೆಂಕಟ್, ಈ ಮನೆಗೆ ಕಳ್ತನ ಮಾಡೋದಕ್ಕೆ ಅಂತ ಬಂದ್ರೆ ಆ ದೆವ್ವ ನಮ್ಗೆಲ್ಲ ಎದುರಿಸ್ತಿದೆ. ನಾವು ಜೀವನದಲ್ಲಿ ಬದುಕೇ ಇದ್ರೆ ಗೋವಾದಲ್ಲಿ ಬಿಯರ್ ಮಾರ್ಬೋದು. ಹೌದು ಸರ್, ನಾವು ಬದುಕಿದ್ರೆ ಏನಾದ್ರೂ ಕುಡ್ಕೊಂಡು ತಿನ್ಕೊಂಡು ಬದುಕೋಬಹುದು ಸರ್. ಬನ್ನಿ ಸರ್, ಹೋಗೋಣ. ಹೌದು ಸರ್, ನಾವಿಲ್ಲಿಂದ ಬೇಗ ಹೋಗ್ಬಿಡೋಣ. ಬಂದ್ಬಿಡಿ. ಬನ್ನಿ ಬನ್ನಿ ಬನ್ನಿ. ಏನ್ ಸಾರ್ ಇದು, ಒಳ್ಳೆ ದೆವ್ವಗಳು ಕೊಂಪೆ. ಬೇರೆ ಯಾವ್ದೋ ನೋಡ್ಕೊಳ ಬರ್ರಿ. ಈ ಮನೆ ಪರಿಸ್ಥಿತಿ ನೋಡ್ತಿದ್ರೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಿದೆ ಸತ್ಯ. ಈ ಮನೇಲಿ ದೆವ್ವ ಇದೆ. ಏನು ಜೋಕ್ ಮಾಡ್ತಿದ್ಯಾ? ದೆವ್ವ ಇದ್ರೆ ನಮಗೂ ಭಯ ಪಡಿಸ್ಬೇಕಲ್ವ? ಅವರೆಲ್ಲ ಹೆದರು ಪುಕ್ಕಲ್ರು, ಅದಕ್ಕೆ ದೆವ್ವ ನೆನೆಸ್ಕೊಂಡು ಭಯ ಪಡ್ತಿದ್ದಾರೆ. ನಾವು ಅವ್ರ ಥರ ದೆವ್ವಕ್ಕೆಲ್ಲ ಹೆದರೋ ಅಂಥವ್ರಲ್ಲ. ನಾವು ಭಯ ಪಡಬೇಕು ಅಂದರೆ ಇನ್ನೂ ಏನಾದರೂ ಇರಬೇಕು. ಏನೋ ನೀನು ಮಾತಾಡ್ತಿರೋದು? ಏನಾದರೂ ಬಂದು ನಮ್ಮನ್ನು ಎತ್ಕೊಂಡು ಹೋಗ್ಬೇಕಾ? ಇಲ್ಲ, ನಮಗಿರೋ ಧೈರ್ಯಕ್ಕೆ ದೆವ್ವದ ಮೇಲಿರೋ ಭಯ ಸರಿ ಹೋಗಲ್ಲ. ಆದರೆ ಇಲ್ಲಿ ನಡೀತಾ ಇರೋದಕ್ಕೆ ಪೂರ್ತಿ ಕಾರಣ ದೆವ್ವ ಅಂತಾನೆ ಹೇಳೋಕ್ಕಾಗಲ್ಲ. ಯಾರಾದರೂ ಪ್ಲ್ಯಾನ್ ಮಾಡ್ತಿರ್ಬೋದು. ಇದೆಲ್ಲ ಯಾರು ಮಾಡ್ತಿದ್ದಾರೆ ಸತ್ಯ? ನಮ್ಮಲ್ಲಿ ಯಾರಿಗೂ ಒಬ್ರನ್ನೊಬ್ರನ್ನ ಸಾಯಿಸ್ಕೊಳ್ಳೋ ದ್ವೇಷ ಇಲ್ಲ. ಹೌದು ಅಭಿ, ನೀನು ಹೇಳಿದ್ದು ಸರಿಯಾಗೇ ಇದೆ. ಈ ಮನೆಯಲ್ಲಿ ದೆವ್ವ ಕೂಡ ಇಲ್ಲ ಅಂತ ಅನಿಸ್ತಿದೆ. ಹೋ, ಇಲ್ಲಿದ್ದೀರಾ? ನೀವು ಕಾಣಿಸ್ದೇ ಇರೋದಕ್ಕೆ ಏನಾಯ್ತು ಏನೋ ಅನ್ಕೊಂಬಿಟ್ಟಿದೆ. ಓಕೆ, ಬೇಗ ಕೆಲಸ ಮುಗಿಸ್ಕೊಂಡು ಕೆಳಗಡೆಗೆ ಬನ್ನಿ. ಇಲ್ಲಿ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ. ಶೇ, ಇವಳು ನೋಡಿ ದೆವ್ವ ಅಂತ ಭಯ ಪಟ್ವಿ. ದೆವ್ವ ಇಲ್ಲ ಅಂತ ನಂಬಿ ಭಯ ಏನಕ್ಕೆ ಪಡ್ತೀಯ ಸತ್ಯ? ಇವಳು ಬರೋ ಪ್ರತಿ ಸಲನೂ ನನ್ನ ಗುಂಡಿಗೆ ಜುಮ್ ಅನ್ನತ್ತೆ. ಅಭಿ, ಏನ್ ಪೇಪರ್ಸ್ ಅದು? ಏನಿಲ್ಲ, ನೀನು ನೋಡು. ಏನಭಿ, ನನಗೂ ಕೂಡ ಹೇಳ್ದೆ ಇರೋಂಥ ಸೀಕ್ರೆಟಾ? ಪ್ಲೀಸ್ ಹೇಳು, ಪ್ಲೀಸ್ ಪ್ಲೀಸ್ ಹೇಳು ಹೇಳು. ಏನು ನಿನಗೆ ಹೇಳೋರು ಅರ್ಥ ಆಗಲ್ವಾ? ಮುಚ್ಕೊಂಡು ಆಚೆ ಹೋಗು. ಸಾರಿ, ಯಾವುದೋ ಕೋಪದಲ್ಲಿದ್ದೆ, ಅದಕ್ಕೆ ಹಂಗೆ ಮಾಡಿದೆ. ನಾವಿಬ್ರು ಒಂದೇ ಅಂತ ನಾನು ನಿನ್ನ ನಂಬಿದ್ದೀನಿ. ಆದ್ರೆ ನೀನ್ ಮಾತ್ರ ನನ್ನ ಬೇರೆನೆ ನೋಡ್ತೀಯ. ಈ ನಿನ್ ಪ್ರೇಮದ ಆಟ ಎಲ್ಲ ನಿಲ್ಸು. ಸಾರಿ ದನ, ನನ್ನನ್ನು ಕ್ಷಮಿಸು. ಹೇಳ್ದೆ ಅಲ್ವಾ, ಅವಾಗಲೇ ಏನೋ ಒಂಚೂರು ಟೆನ್ಷನಲ್ಲಿದ್ದೆ, ಅದಕ್ಕೆ ಬೈದ್ಬಿಟ್ಟೆ. ನನ್ ಜೊತೆ ಮಾತಾಡ್ಬೇಡ, ಹೋಗು. ಪ್ಲೀಸ್ ಬಂಗಾರ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ಸಲ ನನ್ನ ಕ್ಷಮಿಸ್ಬಿಡು. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಲ್ಲ. ಏಯ್, ಸಾರಿ ಸಾರಿ ಸಾರಿ, ಪ್ಲೀಸ್. ನೋಡೋ, ಬಂದ್ಬಿಡ್ತು. ಅಷ್ಟಕ್ಕೂ ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದೀಯಾ? ಅವರೇ ನಿನಗೆ ಕೊಡಲ್ಲ ಅಂತ ಹೇಳಿಲ್ವಲ್ಲ.
ಅದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಯಾರಿಗೆ ಸಿಗುತ್ತೆ ಅಂತ. ಕಾಲೇಜಲ್ಲಿ ಬರೋ ಪ್ರತಿಯೊಬ್ಬನೂ ಅವನಿಗೆ ಫಸ್ಟ್ ಬರಬೇಕು ಅನ್ಕೊತಾನೆ. ಆದರೆ ಎಕ್ಸಾಮ್ ದಿನ ಮಾತ್ರ ಪಾಸ್ ಆದರೆ ಸಾಕು ಅಂತ ದೇವ್ರನ್ನ ಬೇಡ್ಕೊತಾನೆ. ಆ ಥರದವ್ನು ನೀನು. ಟೈಮ್ ವೇಸ್ಟ್ ಮಾಡಬೇಡ, ನಿನ್ನ ಕೆಲಸ ನೀನು ನೋಡ್ಕೋ. ಅಷ್ಟಕ್ಕೂ ನೀವೀ ಬ್ರೈನಿಗೆ ಜಗಳ ಆಡ್ತಿದ್ದೀರಾ? ಫಸ್ಟು ಆ ಹುಡುಗಿ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಬೇಕು. ಯಾರಿದ್ದಾರೆ ಅಂದರೆ ನಾನೇ ತಾನೇ ಅವಳು ಮನಸ್ಸಲ್ಲಿರೋದು. ಮನಸ್ಸೊಳಗಡೆನೆ ಅಂತ ನಿನಗೆ ಬುದ್ಧಿ ಇಲ್ಲ. ನಿನಗೆ ನಾನು ಟಾಸ್ಕ್ ಇಡ್ತೀನಿ, ಆ ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವಳು ಅವ್ರಿಗೇನೆ. ಈ ಟೇಬಲ್ ಮೇಲಿರೋ ಕಪ್ನ ಯಾರು ಕಪ್ನ ಫಸ್ಟ್ ತೊಗೊತಾಳೋ ಅವರೇ ವಿನ್ನರ್. ಏನಿದು ಚಿಕ್ಕ ಮಕ್ಳು ಗೇಮ್ ಥರ? ಇದು ಲವ್ ಮ್ಯಾಟ್ರು. ಕಾಂಪಿಟೇಷನ್ ಗಟ್ಟಿಯಾಗಿರಬೇಕು. ಸಪ್ತಸಾಗರನ ದಾಟಿ ಯಾವುದೋ ಒಂದು ದ್ವೀಪದ ಮರದ ಕೊಂಬೆ ಮೇಲೆ ಕೂತಿರೋ ಪಕ್ಷಿನ ತಂದಷ್ಟು ಸುಲಭ ಅಲ್ಲ ಕಣಪ್ಪ ಇದು. ಎಲ್ಲೋ ನಡೀತಿರೋ ಕ್ರಿಕೆಟ್ ಮ್ಯಾಚನ್ನ ಮನೇಲೇ ಕೂತ್ಕೊಂಡು ನೋಡ್ಕೊಂಡು ಬೆಟ್ಟಿಂಗ್ ಹಾಕೋ ಕಾಲನಪ್ಪ ಇದು. ಮುಚ್ಕೊಂಡು ಹೇಳಿದಷ್ಟನ್ನು ಮಾತ್ರ ಮಾಡು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನ್ ವಿಕೆಟ್ ಬಿದ್ರೆ ಏನ್ ಮಾಡ್ತೀಯ ನೀನು? ಇನ್ನೇನ್ ಮಾಡ್ತೇನೆ, ಕಿರ್ಚ್ಕೋತೀನಿ. ಆದ್ರೆ ಇವತ್ತು ಮ್ಯಾಚ್ ಇಲ್ವಲ್ಲ. ಓಲ್ಡ್ ಮ್ಯಾಚ್. ಯಾವ ಓಲ್ಡ್ ಮ್ಯಾಚೋ ಏನೋ, ಅದೇನಾಗ್ತಿರೋ ನೀವು. ಭಯ ಬಿದ್ದೆ. ಚಿಕ್ಕ ಹುಡುಗ ಅಂತ ಅನ್ಕೊಂಡಿದ್ದೀರಾ? ಕೊನೆಗೂ ಸಿಕ್ಬಿಟ್ರು ಇವರಿಬ್ರು. ಕಾಮಾಕ್ಷಿ ಭೀಮಾಕ್ಷಿ ಕಾಚವೇ ಪಾಪವಂತ ಮಡವಾಡಲಾಕ್ಷಿ ಸೃಷ್ಟಿ ಸಮತುಲ್ಯಂ ಕಾಪಾಡುನದಿ. ನೀನ್ ಎಷ್ಟೇ ವೇಷ ಹಾಕಿದ್ರು ನೀನನ್ನು ಬಿಡಲ್ಲ ಬೊಮ್ಮಾಲಿ. కళ్యాణ నాయకి వైరా నాకేమైనా అయినా వదిలేస్తా, మా వాళ్ళకి ఏమైనా అయితే నరికి పారేస్తాన్రా. ಏನೇ ವೇಷ ಹಾಕಿದ್ರು ನೀನನ್ನು ಬಿಡಲ್ಲ ಬೊಮ್ಮಾಲಿ. ನೀನ್ ನನ್ನ ಏನು ಮಾಡಕ್ಕಾಗಲ್ವಾ? ಹುಡ್ದಿರೋದಿನ್ನೂ ಇಳ್ದಿಲ್ವಾ? ನಿಮ್ಮಿಬ್ರ ಮೇಲೆ ದೆವ್ವ ಬಂದು ನನಗೆ ಹೊಡೆದ್ರಿ ತಾನೆ? ನಮಗ್ ದೆವ್ವ ಹಿಡಿಯೋದಲ್ವೋ, ನಿನಗ್ ದೆವ್ವ ಹಿಡಿದಿದೆ. ಏನೋ ಮಿಸ್ ಹೊಡಿತಾ ಇದೆ. ಇಲ್ಲಿಂದ ಹೊರಟೋಗದೆ ಒಳ್ಳೆದು ಅನ್ಸುತ್ತೆ. ಸತ್ಯ, ಏನಿದ್ ಗಾಯಗಳು? ಹೇಗಾಯ್ತು ಅಂತ ಹೇಳಿದ್ರೆ ನೀನ್ ನಂಬಲ್ಲ ಬಿಡು. ಏನ್ ನಡೀತು ಅಂತ ಹೇಳು. ದೆವ್ವ ಹೊಡಿತು ಕಣೋ. ಒಂದು ಪೆಗ್ ಜಾಸ್ತಿ ಹಾಕಿ ಇಲ್ಲೇ ಎಲ್ಲೋ ಬಿದ್ದಿರ್ತಾನೆ. ನಮ್ಮ ಇಬ್ಬರನ್ನ ಕರೀದೆ ಫುಲ್ ಬಾಟ್ಲನ್ನ ಹೊಡೆದ್ರೆ ಹಂಗೆ ಅನ್ಸೋದು. ಸಾಕು ನಿಲ್ಲಿಸ್ರೋ.
ನಿಮಗೂ ನನ್ನ ಪರಿಸ್ಥಿತಿ ಬರುತ್ತೆ ಅಲ್ವಾ, ಅವಾಗ ಗೊತ್ತಾಗತ್ತೆ. ವಾರದಲ್ಲಿ ಕೋರ್ಟ್ ಕೇಸ್ನ ನಾವು ಗೆಲ್ತೀವಿ. ಆವಾಗ ನಮಗೆ ಈ ಮನೆ ಮತ್ತೆ ಲ್ಯಾಂಡು ಸ್ವಂತ ಆಗುತ್ತೆ. ಅಷ್ಟರಲ್ಲಿ ಇವರೆಲ್ಲರನ್ನೂ ಮುಗಿಸ್ಬೇಕು. ನಾವೇ ಮಾಡಿದ್ದು ಅಂತ ಯಾವ ಕ್ಲೂನೂ ಸಿಗಬಾರ್ದು. ಸಿಕ್ತು ಅನ್ಕೋ ಮತ್ತೆ ಮರ್ಡರ್ಗಳನ್ನ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ. ಇವ್ರುಗಳೇ ನಮಗೆ ಲಾಸ್ಟ್. ಇನ್ಮೇಲೆ ಈ ಥರ ಕೆಲಸಕ್ಕೆ ಫುಲ್ ಸ್ಟಾಪ್ ಇಡಬೇಕು. ಓಕೆನಾ? ಇಡ್ತೀನಿ. ಏಯ್, ಏನೆಲ್ಲ ಇಲ್ಲೇ ಇದ್ದೀರಾ? ಓ, ಎಲ್ಲ ಕೇಳಿಸ್ಕೊಬಿಟ್ರಾ? ಹೌದು ಕಣೋ, ನಿನ್ ಮೋಸ ಎಲ್ಲ ನಮಗ್ ಗೊತ್ತಾಗಿದೆ. ಫಸ್ಟ್ ನನಗೆ ಅಡ್ಡ ಬಂದ ಆ ಫಾರಿನ್ ಹುಡುಗಿನ ಮುಗಿಸ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಕೆಲವರು ಅಡ್ಡ ಬರೋದಕ್ಕೆ ಟ್ರೈ ಮಾಡಿದ್ರು. ಅವ್ರುಗಳನ್ನ ದೇವ್ದ ಹೆಸರಲ್ಲಿ ಭಯಪಡಿಸಿ ಓಡ್ಸೋಣ ಅನ್ಕೊಂಡೆ. ಆದರೂ ಹೋಗ್ಲಿಲ್ಲ ಅಂತ ಮಾಂತ್ರಿಕನ್ ಕರೆಸ್ದೆ. ನಾನು ಮಂತ್ರವಾದಿಗಳನ್ನ ಭೇಟಿ ಮಾಡಿದೆ. ಏನಾ ಕೆಲಸ? ಬಾಸ್, ನಾನು ಮಂತ್ರವಾದಿನ ಭೇಟಿ ಮಾಡಬೇಕು. ಏನು ಕೆಲಸ? ಅವ್ರ ಹತ್ರ ಒಂದು ಡೀಲ್ ಮಾತಾಡ್ಬೇಕು. ನೋಡು, ನಮ್ಮ ಬಾಸ್ ದೊಡ್ಡ ವ್ಯಕ್ತಿಗಳ ಜೊತೆ ಡೀಲ್ ಮಾಡಬೇಕಾದ್ರೆ ಹೀಗೆ ಡೈರೆಕ್ಟಾಗಿ ಮೀಟ್ ಆಗಲ್ಲ. ಏನಿದ್ರು ನನಗೆ ಹೇಳು. ಓಕೆ, ನಾವೇ ಮಾತಾಡೋಣ. ಪಕ್ಕದಲ್ಲೇ ಚೇರ್ಗಳಿದೆಯಲ್ಲ, ಏನಕ್ಕೆ ನಿಂತ್ಕೋಬೇಕು? ಕೂತ್ಕೊಂಡೆ ಮಾತಾಡೋಣ. ಹೇಳಿ, ಡೀಲ್ ಏನು? ಮರ್ಡರ, ಕಾಲ, ತಲೆನಾ? ಅಯ್ಯಯ್ಯೋ, ನಮ್ದು ಅಷ್ಟೊಂದು ದೊಡ್ಡ ಬಜೆಟ್ ಮೂವಿ ಅಲ್ಲಪ್ಪ. ಏನೋ ಒಂದು ಚಿಕ್ಕ ಬಜೆಟ್ ಮೂವಿ. ಹಾಗಾದ್ರೆ ಏನು ಕೆಲಸ? ಓಕೆ, ಪ್ಲ್ಯಾನ್ ಸೂಪರ್. ನಾನು ಬಾಸಿಗೆ ಹೇಳ್ತೀನಿ, ಡೀಲ್ ಓಕೆ. ದುಡ್ಡನ್ನ ರೆಡಿ ಮಾಡಿಡ್ಕೋ. ನೀವು ಮಾತ್ರ ಗುರುಗಳ ಗೆಟಪ್ನ ಅದ್ರೋಗೋ ಥರ ನೋಡ್ಕೊಳ್ಳಿ. ಬಳಸ್ಕೊಂಡೆ. ಬನ್ನಿ ಸ್ವಾಮಿ, ನನ್ನ ರೂಮ್ ಒಳಗಡೆ ಹೋಗಿ ಮಾತಾಡೋಣ. ಏನು ಕಂದ, ಹೇಗಿದೆ ನನ್ನ ಪರ್ಫಾರ್ಮೆನ್ಸ್? ನಿಮ್ಗೇನು ಗುರುಗಳೇ, ನೀವಂತೂ ನಟ ಭಯಂಕರರು. ನಿಮಗೂ ನಮಗೂ ಕಾಂಪಿಟೇಷನ್. ಅದಕ್ಕೆ ಅಲ್ವಾ ಪರ್ಸೆಂಟೇಜು ಸ್ವಲ್ಪ ಜಾಸ್ತಿ ಕೇಳಬೇಕಾಗುತ್ತೆ. ಗುರುಗಳೇ, ನೀವಿನ್ನೂ ಅವ್ರಿಗೆ ದೆವ್ವ ಇದೆ ಅಂತ ನಂಬಿಸ್ಬೇಕು. ಅವ್ರು ಹೆದರ್ಕೊಂಡು ಓಡೋಗ್ಬಿಡ್ಬೇಕು. ಈ ಒಂದು ದಿನ ರಾತ್ರಿಗೆ ಮಾತ್ರ ಅವ್ರಿಲ್ಲಿರ್ತಾರೆ. ನಾಳೆ ಸೂರ್ಯೋದಯ ಅಷ್ಟೊತ್ತಿಗೆ ಭಯಪಟ್ಟು ಓಡೋಗ್ತಾರೆ. ಇದು ಸತ್ಯ. ಅವ್ರು ನಿಜವಾಗ್ಲೂ ಓಡೋಗ್ಬಿಟ್ರೆ ನೀವು ಹೇಳ್ದಂಗೆ ಬರೋದ್ರಲ್ಲಿ 50% ಕೊಡ್ತೀವಿ. ಜೈ ಶಾಂಭವಿ. ಅದಕ್ಕೆ ನನಗೆ ಅಡ್ಡ ಬಂದಿದ್ದು ಪ್ರತಿಯೊಬ್ಬರೂ ಸಾಯಿಸ್ಕೊಂಡು ಹೋದೆ. ಇನ್ನು ಉಳಿದಿರೋದು ನೀವುಗಳೇ. ಅಷ್ಟಕ್ಕೂ ಇದನ್ನೆಲ್ಲ ಈ ಮನೆಗೋಸ್ಕರ ಮಾಡ್ತಿದ್ದೀನಿ ಅನ್ಕೊಂಡ್ರ? ಈ ಮನೆಗೋಸ್ಕರನೇ ಆಗಿದ್ರೆ ಇಷ್ಟು ಜನನ ಸಾಯಿಸೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಲ್ಯಾಂಡಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಇದೆ. ಯಾರ
ಕೂಡ ಬಿಡಲ್ಲ. ನೀನ್ ಹೇಳ್ಬೇಕಾಗಿರೋದೆಲ್ಲ ಮುಗೀತಾ? ಇನ್ನೂ ಏನಾದ್ರೂ ಇದೆಯಾ? ನೀನ್ ಪ್ರೀತಿಸ್ತೀನಿ ಅಂದಿದ ತಕ್ಷಣ ನಾನು ನಿನ್ನ ಪ್ರೀತಿಸೋದಕ್ಕೆ ನನ್ನನ್ನೇನು ಹುಚ್ಚಿ ಅನ್ಕೊಂಡಿದ್ಯಾ? ಪೊಲೀಸ್ ಆಫೀಸರ್ SI ಸತ್ಯ. ನಾನು ಕೂಡ ನಿಂತರ ನಟನೆ ಮಾಡ್ದೆ ಕಣೋ. ನೀನ್ ಈ ಲ್ಯಾಂಡ್ಗೋಸ್ಕರ ಒಂದ್ ಹುಡುಗಿನ ಸಾಯಿಸ್ದೆ, ನೆನ್ಪಿದ್ಯಾ? ಅದನ್ನ ನಾವು ಮರ್ತೋಗ್ತೀವ? ಆ ಕೇಸು ಕೋರ್ಟಲ್ಲಿ ಕ್ಲೋಸ್ ಆದ್ರೂ ನಾವ್ ಆ ಕೇಸ್ನ ಮತ್ತೆ ರಿಓಪನ್ ಮಾಡಿದೀವಿ. ನಾವ್ ಆ ಕೇಸ್ನ ಮತ್ತೆ ರಿಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದಾಗ ನೀನೇ ಅಂತ ಗೊತ್ತಾಯ್ತು. ಆದ್ರೆ ಸಾಕ್ಷಿಗೋಸ್ಕರ ಇವತ್ತಿನವರೆಗೂ ಕಾದೋ. ಇವತ್ ಸಿಕ್ಕಿದ್ಯಾ? ಎಷ್ಟು ಕೊಲೆಗಳು ಮಾಡಿದ್ಯಾ? ಅಷ್ಟನ್ನು ಕೂಡ ನೀನೇ ಹೇಳಿದ್ಯಾ. ಇವಾಗ ನೀನ್ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಸತ್ಯ, ಅರೆಸ್ಟ್ ಹಿಮ್. ಈ ಮನೇಲಿ ಬೆಲೆ ಬಾಳೋದಿದೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅದನ್ನ ನೀನ್ ಪಡ್ಕೊಳಕ್ಕಾಗ್ಲಿಲ್ಲ.